ಬಿಡೆ. ಬರ್ತೀನಿ ಅಜ್ಜಿ. ಎದ್ರ ಮುತ್ತಣ್ಣ, ಹೆಂಗೈತಿವ ಕೆಮ್ಮು? ಸಲಿಸಾಗೈತೆ ಕಣವ. ಬರ್ತೀನಿ ಮುತ್ತಣ್ಣ. ಅಕ್ರಮಕ್ಕ ನೀರ್ನ ಹೋಗ್ ಬರೋರ್ ಮೈ ಮೇಲೆಲ್ಲ ಹಾಕ್ತಿಯಲ್ಲ? ಓ ಪಾರ್ವತಿನ? ಏನ್ ಪುಟ್ಟಣ? ಏನ್ ಪಾರ್ವತಿ ಇಷ್ಟು ಲೇಟ್ ಇವತ್ತು? ಹೊತ್ತಾಯ್ತು. ಹಾಲು ಯಾವ್ದಕ್ಕಾಗ್ಲಿ?
ಬಂದ್ರೆ ಹೊತ್ತಾಯ್ತು. ಮಾಲಕ್ಕೊಳೆ ಇಷ್ಟು ಬೇಗ ಏನ್ ಮಾಡ್ತೀಯ? ಇನ್ನು ನೀರ್ ಒಲೆ ಉರಿ ಹಾಕಿ ಮನೆ ಮುಂದೆ ನೀರ್ ಹಾಕ್ಬೇಕು. ಎಷ್ಟೊಂದು ಕೆಲಸ ಇದೆ. ನೀವು ಬೇಕಾದ್ರೆ ಇನ್ನೂ ಮಲಗಿರಿ. ಒಂದ್ ಮಾತು ಹೇಳ್ತೀನಿ ಬಾರೆ. ನಂಗೆಲ್ಲ ಗೊತ್ತು, ನೀವು ಹೇಳೋ ಮಾತು. ಹೊಸ ಮಾತು ಹೇಳ್ತೀನಿ ಬಾರೆ ಇಲ್ಲಿ. ಅಯ್ಯೋ, ಭಾರತಿ ಬಂದೋದ ಕಾಣುತ್ತೆ, ಬಿಡಿ. ಈಗ್ಲೇ ಬರ್ಬೇಕಾ? ಏನ್ ಸರೋದಕ್ಕ, ಇನ್ನು ಬೆಳಕರೇ ಇಲ್ಲಿಲ್ಲ ನಿಮ್ಗೆ? ಒತ್ತುಟ್ಟಿ ಆಗ್ಲೇ ನೆತ್ತಿನಾಗ ಬಂದೈತೆ, ಅಟ್ಟಿ ಮುಂದೆ ನೀರ್ ಹಾಕಿಲ್ಲ. ಹಿಂಗಾದ್ರೆ ಉದ್ಧಾರ ಆದಂಗೆನೆ. ಅಕ್ಕ, ನಾನು ಹೋಗ್ಬರ್ತೀನಿ. ಸ್ವಲ್ಪ ಇರು ಪಾರ್ವತಿ, ಕಾಫಿ ಕುಡಿದು ಹೋಗುವಂತೆ. ಪುಟಣ, ಪುಟಣ, ಚಂದಾಗಿದ್ದೀಯಾ? ಪುಟಣ, ಪುಟಣ, ಈ ಹುಡುಗ ಯಾರು? ಅದೇ ಬಾಬಣ್ಣ, ಅವನಿಗೆ ಇರ್ಲಿಲ್ವಾ? ಅವನ್ ಮಗ. ಯಾರ ಸತ್ತೋದ್ನಲ್ಲ ಅವನ? ಸತ್ರೆ ಸತ್ತ ಬಿಡು, ಅವನಿದ್ಯಾವ ರಾಜ್ಯ ಆಳ್ಬೇಕಾಗಿತ್ತು. ಅಯೋಗ್ಯಂತಂದು ಅದಕ್ಕೆ ಕುಡ್ದೆಲ್ಲ ಹಾಳು ಮಾಡಿ ಎಂಟ್ರು ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬಿಟ್ಟ. ಲೇ, ಕುಡಿಲ್ಲ ಕಾಫಿ, ತಣ್ಣಗಾಯ್ತದೆ. ಲೇ, ತಡಿಲ್ಲ ಪುಟಣ್ಣ, ಒಂದ್ ಲೋಟ ನೀರ್ ಕೊಡ್ತೀನಿ. ಬಿಂತಾಪ ಇಟೊಂದು ಕೊಟ್ಬಿಟ್ರೆ. ಲೇ ಮಗ, ಹಾಕ್ಲಾ ಇದಕ್ಕೆ ಕಾಫಿ? ಹಾಕ್ಲಾ ಇದಕ್ಕೆ? ಹಂಗೆ ಒಳ್ಳೆ ಹುಡುಗ. ನಾ ಹೇಳದ್ನಪ್ಪ ಅವನಿಗೆ, ಲೋ ಇಷ್ಟು ಬಿಸ್ನೆಸ್ ಸಾಯ್ಬೇಡುವ, ನಿನ್ ಮತ್ ಮಂಗಳಾರ್ತಿ ಎತ್ತ ಅಂತ. ನನ್ನ ಮಾತು ಕೇಳಲಿಲ್ಲ ಅವ. ಅಲ್ಲ, ನಾ ಹೇಳೋದು ಇನ್ನ ಮಕ್ಕಳು ಚಿಕ್ಕವರು ಬೀದಿ ಪಾಲ ಆಗ್ಬಿಡ್ತಾರೆ ಅಂತ. ನನ್ನ ಮಾತು ಕೇಳದ್ನ ಅವನು. ಹುಟ್ಟು ಸಾವು ನಮ್ ಕೈನಲ್ಲಿ ಐತೇನಯ್ಯ. ಬದುಕ್ ಬಾಳ ಮಾತೇಳಯ್ಯ ಅಂತಂದ್ರೆ ನಿಂದೆಲ್ಲ ತರಲೆ ಮಾತೆ. ಹೋಗ್ಲಿ ಬಿಡು. ಹುಡುಗ ನೋಡ ಗಟ್ಮುಟ್ಟಾಗ ಅವನೇ ನಿಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬಡಿಕೋ. ಈ ಈರುಳ್ಳಿ ಹೆಚ್ಚಕ್ಕೆ ನೀರೊರಕ್ಕೆ ಆಯ್ತದೆ. ಒಳ್ಳೆ ಹೇಳ್ದೆ. ಇರೋನೊಬ್ಬ ನನ್ಗೆ ಕೆಲಸ ಇಲ್ಲ ಇಲ್ಲಿ. ಒಂದ್ ಕಾಫಿ ಕೊಡು ಸ್ವಾಮಿ. ಕೊಟ್ಟೆ. ಯಾವೂರು? ಬೆಟ್ಟಳ್ಳಿ. ಬೆಟ್ಟಳ್ಳವ್ರು ಯಾರೋ ಇಲ್ಲೊಂದು ರೇಷನ್ ಶಾಪ್ ಮಾಡುತ್ತೀನಿ ಅಂತಿದ್ರು, ನೀವೇಯಾ? ಅಲ್ಲ, ನಮ್ದು ಸೈಕಲ್ ಶಾಪು. ಓ, ತಾಳಿ. ಯಾಕೆ? ಇದಕ್ಕೊಂದು ಅರ್ಧ ಹಾಕಿ. ಒಳ್ಳೆ ಮನುಷ್ಯ. ಅರ್ಧ ಹಾಕಿ ಅಂದ್ರೆ ಕುಡಿ. ಏನ್ ಪಾಪಣ್ಣ, ಊರ್ಗ್ ಹೊಸ್ದಾಗ್ ಬಂದಿದ್ದಾರೆ, ಅವ್ರ ಹತ್ರ ನಿಂದ ಗೋಳ್ನಿಂದು. ಊರ್ಗ್ ಹೊಸ್ದಾಗ್ ಬಂದ್ರೆ ಏನಾಯ್ತು? ಇನ್ ಮ್ಯಾಕ್ ನಮ್ಮವ್ರೇ ಆದ್ರಲ್ಲ, ಅಲ್ಲವ್ರ ಅಂದಂಗೆ ನೀವಿಲ್ಲಿ ಸೈಕಲ್ ಶಾಪ್ ಮಾಡಿಸ್ತೀನಿ ಅಂದ್ರಿ. ಕೆಲಸ ಮಾಡಕ್ಕೆ ಹುಡುಗರು ಗಿಡಗರು ಯಾರು ಬೇಡವ್ರ? ಬೇಕಾಗಿತ್ತು. ಅದೇ ನಾ ಹೇಳೋದು. ಏನೋ ರಾಮ, ಅಣ್ಣವ್ರ ಸೈಕಲ್ ಶಾಪ್ನ ಕೆಲಸ ಮಾಡ್ತೀಯಲ್ಲ? ಲೇ, ಒಳ್ಳೆ ಕಾಲೆ ಬಸ್ಸನ್ನು ತಲೆ ಆಡಿಸ್ತೀಯಲ್ಲ? ನೆಟ್ಟಿಗೆ ನೇರವಾಗಿ ಹೂ ಅನ್ನಕ್ಕೆ ಏನ್ಲ ಆಗೈತ್ ನಿಂಗೆ? ಮಾಡ್ತೀನಿ. ಹಂಗೇಳು. ಒಳ್ಳೆ ಹುಡುಗ, ಇವನ್ನೇ ಇಟ್ಕೊಳ್ಳಿ. ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಲೇ, ಸೈಕಲ್ ಪಂಪ್ ಹೊಡಿಯೋದು, ಪಂಚರ್ ಹಾಕೋದೆಲ್ಲ ಕಲ್ತ್ಕೊಬೇಕು. ನಿನ್ ಹೆಸರೇನೋ ಮರಿ? ರಾಮ ಅಂತ. ಬೀಗಕ್ಕೆ ಕೊಡಿ. ನೋಡು, ಅದೇ ಅಂಗಡಿ. ಏನು? ಸೈಕಲ್ ತಕೊಂಡೋಗಿ ಅಂಗಡಿ ಬೀಗ ತೆಗೆದು ಸಾಮಾನೆಲ್ಲ ಜೋಡಿಸ್ಬೇಕು. ಗೊತ್ತಾದೇನ್ಲೆ? ಹುಷಾರು. ಹುಷಾರ್ಕನ್ಲಿ. ಹುಡುಗಾನು ಇಲ್ಲೇ ಸಿಕ್ಬಿಟ್ನಲ್ಲ ನಿಮ್ಗೆ. ಬಿಡೋಣ. ಕಾಪಿ ತೆಗ್ದಾತು? ಅಣ್ಣವ್ರು ಕಾಪಿ ಇಲ್ಲ, ನಾನ್ ಕೊಡ್ತೀನಿ. ಎಷ್ಟಾಯ್ತು? 35. ತಗೊಳ್ಳಿ.
ನಾನೇ ಕೊಡೋಣ ಅಂತಿದ್ದೆ. ಯಾವಾಗ ಕೊಟ್ಟಿದ್ದೆ? ಅಂಗಡಿ ತಗೋಗೋಣ. ಪರವಾಗಿಲ್ಲಪ್ಪ, ಅಂಗಡಿ ಕಳಿಯಾಗೈತಿ, ವ್ಯಾಪಾರ ಚಂದಾಗಿ ಆಯ್ತದೆ. ಇದ್ರ ಓನರ್ ರಂಗಪ್ಪ ಯಾರೋ ಬೆಟ್ಟಳ್ಳಿಯವ್ರು ಬಂದು ಬಾಡಿಗೆ ಕೇಳ್ತಾ ಅವ್ರೆ, ಬಾಡಿಗೆ ಕೊಡೋಣ ಹೆಂಗೆ ಅಂತ ಬಂದು ಕೇಳ್ದ. ಅದಕ್ಕೆ ನಾ ಹೇಳ್ದೆ, ಅಯ್ಯೋ ಬುದ್ಧಿಗಿದ್ದಿ ಐತೇನೆಯ, ಬೆಟ್ಟಳ್ಳಿಯವ್ರಾದ್ರೆ ಕೊಡು, ಯಾಕಂದ್ರೆ ದಗ ತಟ್ವಟ ಮೋಸ ಏನೋ ಮಾಡಕ್ಕಿಲ್ಲ ಅಂದೆ. ಯಾಕಂದ್ರೆ ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಶಿವ ನಮ್ಗೂ ಒಳ್ಳೇದ್ ಮಾಡ್ತಾನ ನೋಡು. ಇದಕ್ಕೆ ಬಾಡಿಗೆ ಎಷ್ಟು? 25 ರೂಪಾಯಿ. 25? ಅಲ್ಲ, ನಾ ಹೇಳೋದು ಅವನು 30 ರೂಪಾಯಿ ಕಡಿಮೆ ಆಗಕ್ಕಿಲ್ಲ ಅಂದ್ಬಿಟ್ಟ. ಅದಕ್ಕೆ ನಾ ಹೇಳ್ದೆ, ಯೋ ನಿನ್ ಬುದ್ಧಿಗಿದ್ದಿ ಏನಾದ್ರು ಐತೇನೆಯ, ಸೈಕಲ್ ಶಾಪ್ನಾಗ ಎಂತದಯ್ಯ ವ್ಯಾಪಾರ, ಬೆಳಿಗ್ಗೆ ಸಂಜೆ ಗಂಟ ಪಂಚರ್ ಹಾಕಿದ್ರು ಪಂಪ್ ಹೊಡಿದ್ರು ಪಾವ್ಲಿ ಗಿಟ್ಟಕ್ಕಿಲ್ಲ. ಹೌದಾ? ಅಲ್ಲ 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 ಅಲ್ಲ, ನಾನ್ ಹಂಗಂದಿದ್ದಕ್ಕೆ ಯಾವ ಬಾಡಿಗೆ ಕಡಿಮೆ ಮಾಡಿದ್ದು. ಅದ್ ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ? ನನ್ಗೇನಾಯ್ತಪ್ಪ, ಊರ್ನಾಗೆ ದನ ಕರ ಕೊಡ್ಸೋದು ಅವ್ರಿವ್ರಿಗೆ, ಆಮ್ಯಾಕೆ ಹೆಣ್ಣುಗಳಿಗೆ ಗಂಡುಗಳನ್ನ ಹುಡುಕ್ ಕೊಡೋದು, ಹಿಂಗೆ ಕಾಲ ಆಗ್ತೀವಿ. ಅಂತಂಗೆ ನಿನಗೆ ಮದುವೆ ಆಗೈತಾ? ನಿನಗೆ ಈ ಊರ್ನ ಗುರುತು ಪರಿಚಯದವ್ರು ಯಾರು ಇಲ್ವಾ? ಇದ್ದಾರೆ, ನನ್ ದೂರ ಸಂಬಂಧಿಕರು ಒಬ್ರು ಇದ್ದಾರೆ ಈ ಊರಲ್ಲಿ. ಈ ಊರ್ನಾಗ? ಅದ್ಯಾರಪ್ಪ, ನನಗ್ ಗೊತ್ತಿಲ್ಲದೆ ಇರೋರು? ದೇವಮ್ಮ ಅಂತ. ಅಲ್ಲ, ನಮ್ ದೇವಮ್ಮಜ್ಜಿ ಮನೆಯಾ? ಅವ್ರ ಮನೆ ನಿಮ್ಗೆ ಗೊತ್ತಾ? ಹಿಂಗೆ ಬಲಕ್ ಹೊಂಟೋದ್ರೆ ಅಲ್ಲೊಂದು ಈರಣ್ಣನ ಗುಡಿ, ಗುಡಿನ ಎಡಕ್ ಬಿಟ್ಟು ಬಲಕ್ ನೇರ ಹೊಂಟೋದ್ರೆ ಅದ್ ಎದುರು ಮಕ್ಕ ಒಂದ್ ಮಾವಿನ ಮರ ಸಿಗ್ತೈತೆ. ಆ ಮಾವಿನ ಮರದ ಪಕ್ಕದಾಗೆ ಒಂದ್ ರೋಣ್ಗಳು ನಿಲ್ಸವ್ರೆ. ಕಲ್ಲನ್ನ ಎಡಕ್ ಬಿಡು, ಮರನ ಎದುರು ಮಡಿಕೋ, ಈ ಸ್ವಾಮಿ ಹುಟ್ಟೋ ಕಡೆ ಮಕ ಮಾಡ್ಕೊಂಡು ಒಂದ್ ಗಳಿಗೆ ಹಂಗೇ ನಿಂತ್ಕೋ. ಕುಟಾಣಿ ಶಬ್ದ ಕೇಳಿಸ್ತದೆ. ಏನ್ ಕೇಳಿಸ್ತದೆ? ಕುಟಾಣಿ ಶಬ್ದ. ಅದೇ ನೋಡಪ್ಪ ನಮ್ ದೇವಮ್ಮಜ್ಜಿ ಮರೆ. ಯಾರೇ ಅದು ಮನೆ ಮುಂದೆ ಇಷ್ಟೊಂದು ಕಸ ಹಾಕಿರೋದು? 3 ಹೊತ್ತು ಆಟ ಆಡ್ತಿರ್ತೀಯಲ್ಲ, ಆ ಕಸನ ತೆಗೆದು ಆ ಕಡೆ ಹಾಕ್ಬಾರ್ದ? ತೆಗ್ದಾಕಿದ್ದೆ ಅಜ್ಜಿ. ಆ ಮೂಲೆ ಮನೆಯವ್ರು ಯಾವಾಗ್ಲೂ ಹಂಗೇನೆ, ಅವ್ರ ಮನೆ ಮುಂದೆ ಇರೋ ಕಸನೆಲ್ಲ ತಂದು ನಮ್ಮನೆ ಮುಂದೆ ಹಾಕ್ತಾರೆ. ಹೇಳೇ ಬಿತ್ರಿ, 3 ಹೊತ್ತು ಚಾಡಿ ಚುಚ್ಚದೆ ನಿನ್ ಕೆಲ್ಸ. ಲೇ ಏನೇ ಪಾತ್ರೆ ಅಷ್ಟೊಂದು ತಗೋಗೈತೆ? ಅಜ್ಜಿ ನೋಡಜ್ಜಿ, ಪಾತ್ರೆ ನೆತ್ತಾಕಿ ತಗ್ಗಿಸ್ಕೊಂಬಂದವಳೆ. ಅಜ್ಜಿ ನೋಡಜ್ಜಿ, ಅವಳು ನೀರ್ ಹಾಕ್ಬಿಟ್ಟೋಟದ್ಲು. ನೀವಿಬ್ರು ಅದ್ಯಾವ ನಕ್ಷತ್ರದಾಗ ಹುಟ್ಟಿದ್ರು ಕಾಣೆ, ಒಂದ್ ಗಳಿಗೆನಾರ ಸುಮ್ನಿರಕ್ಕಿಲ್ವಲ್ಲ. ನಿನ್ ಮಕಡೆ ಹಾಕ ಜಡ್ಬಿಡ್ತೀನಿ ನೋಡು. ಓ ಸೈಕಲ್ ಸೈಕಲ್. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರಾ? ಇದೀನಿ ಬಾರಪ್ಪ. ಎಂತ ಚಂದವೋ ಏನೋ ವಯಸ್ಸಾದ್ಮೇಲೆ. ಅಂದಂಗೆ ನೀನ್ ಯಾರು ಎಂಬುದೇ ಗೊತ್ತಾಗ್ಲಿಲ್ವಲ್ಲ. ಕೂತ್ಕೋ. ನಾನಜ್ಜಿ ಬೆಟ್ಟಲಿ ಗೋವಿಂದಪ್ಪನವ್ರ ಮಗ ಕೃಷ್ಣ. ನಮ್ ಗೋವಿಂದಪ್ಪನ ಮಗನ? ಎಷ್ಟ್ ದಿನ ಆಗೋಯ್ತು ಮರಿ ನೀನ್ ನೋಡಿ. ಸಣ್ಣ ಮಗಿನಾಗ ನೋಡಿದ್ದು. ಆಗ್ಲೇ ಎಷ್ಟು ಉದ್ದ ಬೆಳೆದ್ ಬಿಟ್ಟಿದ್ಯಾ? ಚೆನ್ನಾಗಿದ್ಯೇನಪ್ಪ? ಇಷ್ಟು ಮಾತ್ರ ಇದ್ದೀನಜ್ಜಿ, ಎಲ್ಲ ನಿಮ್ಮ ಆಶೀರ್ವಾದ. ನಿಮ್ಮಪ್ಪ ಸತ್ತೋದ್ನಂತೆ, ಸುದ್ದಿ ತಿಳಿತು. ಏನ್ ಮಾಡೋದಪ್ಪ, ವಯಸ್ಸಾದ ಮುದುಕಿ, ಅಷ್ಟು ದೂರ ಬರಕ್ ಆಗ್ಲಿಲ್ಲ. ಈಗ ಏನ್ ಮಾಡ್ಕೊಂಡಿದ್ಯಾ? ಇನ್ಮೇಲೆ ಇಲ್ಲೇ ಇದ್ದು ಬಿಡೋಣ ಅಂತ ಬಂದ್ಬಿಟ್ಟಿದ್ದೀನಿ. ಲಚ್ಚಿ, ಒಳಗೋಗಿ ಪಾರ್ವತಿಗೊಂದ್ ಲೋಟ ಕಾಫಿ ಮಾಡು ಅಂತ ಹೇಳು. ಅವಳೆಲ್ಲ ಅವಳಜ್ಜಿ, ಬೆಳಿಗ್ಗೆ ಹೋದವಳು ಇನ್ನ ಬಂದೇ ಇಲ್ಲ. ಅಯ್ಯೋ, ನಿನ್ ಕಣ್ಣು ಕಳ್ಳಿ ಹಾಲು ಈಗ ತಾನೇ ಹೋದ್ಲಲ್ಲಿ ನೀರ್ ತಗೊಂಡು ಹೋಗಿ ಹೇಳು. ಪರವಾಗಿಲ್ಲ ಅಜ್ಜಿ, ನನಗೆ ಕಾಫಿ ಗೀಪಿ ಏನು ಬೇಡ. ಅಯ್ಯೋ ಸುಮ್ನಿರಪ್ಪ, ಅಪರೂಪವಾಗಿ ಬಂದಿದ್ಯಾ, ಕೂತ್ಕೋ. ಏನಂದೆ? ಈ ಊರಾಗೆ ಇರ್ತೀನಿ ಅಂದ? ಇಲ್ಲೇ ಒಂದ್ ಸೈಕಲ್ ಶಾಪ್ ಇಟ್ಕೊಂಡಿರೋಣ ಅಂತ. ಯಾವ್ದೋ ಹೊಟ್ಟೆ ಒರೆಯಕ್ಕೊಂದ್ ಮಾರ್ಗ ಆಗ್ಲಿ, ದೇವ್ರು ಒಳ್ಳೇದ್ ಮಾಡ್ತಾನೆ.
ಇದೇನು ಇಬ್ರು ಇನ್ನಗ್ತಾ ಇದೀರಿ ಹುಚ್ಚಿಡ್ದವ್ರಂಗೆ. ಏನಿಲ್ಲ ಅಜ್ಜಿ, ಅದು ನಿನ್ನೆ ಈ ಊರಿಗೆ ಬರ್ತಾ ಸೈಕಲ್ ಮೇಲೆ ಬಿದ್ದುಬಿಟ್ಟೆ, ಅದನ್ನ ನೋಡಿ. ಅಷ್ಟೇನಾ? ಇವ್ರು ಯಾರು ಬೇರೆ ಅಲ್ಲ ಕಣೆ, ಬೆಟ್ಟಳ್ಳಿ ನನ್ನ ವಾರ್ಗಿತ್ತಿ ಕಡೆ ಸಂಬಂಧ. ನಾನಿನ್ ಬರ್ತೀನಿ ಅಜ್ಜಿ. ಅಪರೂಪಕ್ಕೆ ಬಂದಿದ್ಯಾ? ಉಣ್ಕೊಂಡ್ ಹೋಗ್ಬಾರ್ದಾ? ಪರವಾಗಿಲ್ಲ ಅಜ್ಜಿ, ಇನ್ನೊಂದ್ಸಲ ಬರ್ತೀನಿ. ಆಗಾಗ ಬಂದ್ ಹೋಗು ಮಗ. ನಾನ್ ಬರ್ಲಾ? ಜೊತೆಗೆ ಸಿದ್ದಮ್ಮಾಜಿ. ನಮಸ್ಕಾರ. ನಮಸ್ಕಾರ. ಓ ನಮಸ್ಕಾರ ಮೇಟ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಇವರು ಕೃಷ್ಣ ಅಂತ. ನಮಸ್ಕಾರ. ನಮ್ಮೂರು ಹೊಸಬ್ರು. ಈ ಊರ್ನಾಗೆ ಒಂದ್ ಸೈಕಲ್ ಸಾಫ್ ಮಾಡಬೇಕು ಅಂತವ್ರೆ. ಸಂತೋಷ. ಅದಕ್ಕೆ ನಿಮ್ ಕೈನಾಗೆ, ಯಾಕಂದ್ರೆ ನಿಮ್ ಕೈಗುಣ ಚೆನ್ನಾಗದೆ, ನಿಮ್ ಕೈನಾಗೆ ಓಪನ್ ಮಾಡಿಸ್ಬೇಕು ಅಂತ ನಾನೇ ಹೇಳಿ ಕರ್ಕೊಂಡ್ ಬಂದೀವಿ ಇವ್ರನ್ನ. ಆಗ್ಬೋದು. ಯಾವಾಗ? ನಾಳೆ ಬೆಳಿಗ್ಗೆ 9 ಗಂಟೆಗೆ. ಆಯ್ತು, ಬರೋಣ. ಬಂದ್ಬಿಟ್ಟು ಕೆಲಸ ಮುಗಿಸ್ಬೇಕು. ತೆಗಿರಿಕ, ನಾನ್ ತೊಳಿತೀನಿ. ಆಯ್ತು ಬಿಡೆ, ನೀನ್ ಯಾಕೆ ಕೈ ಮಸಿ ಮಾಡ್ಕೊಳ್ತೀಯ? ಆ ಬಟ್ಟೆ ಒಣಗಿದ್ರೆ ತೆಗೆದೊಳಗಡೆ ಇಡು. ಸರಿ. ಏನಕ್ಕ, ಮಾರ್ಲಮಿ ಹಬ್ಬದಲ್ಲಿ ಚಾಮುಂಡಿ ಬೆಟ್ಟಕ್ಕೂ ಅರಮನೆಗೂ ಊರಿನಾಗೂ ಬಣ್ಣದ ಲೈಟ್ ಬಿಟ್ಟಿರ್ತಾರಂತೆ, ಹೌದೇನಕ್ಕ? ಹೌದು ಕಣೆ, ನೋಡಕ್ 2 ಕಣ್ಣು ಸಾಲದು. ನೀವ್ ಯಾವಾಗ ಹೋಗಿದ್ರಿ? ಮದುವೆ ದೋಸ್ತರಲ್ಲಿ ಮೊದ್ಲು ಅವ್ರ ಜೊತೆ ಅಲ್ಲಿಗೆ ಹೋಗಿದ್ದು. ಹಂಗಂದ್ಮೇಲೆ ಬೋಲ್ ಚೆನ್ನಾಗಿತ್ತು ಅಲ್ವೇನಕ್ಕ? ಛೀ, ಇಷ್ಟು ದೊಡ್ಡವಳಾಗಿದ್ರು ನೀನ್ ನಾಚಿಕೆ ಇಲ್ಲ ಕಣೆ. ನಾಚಿಕೆ? ಊರಿಂದ ಆಚಿಕೆ. ಕೃಷ್ಣಪ್ಪ, ಈ ವರ್ಷ ಸೈಕಲ್ ಸಾಫ್ ಮಾಡಿದ್ಯಾ? ಮುಂದ್ ವರ್ಷ ಇದೇ ವರ್ಷ ಮೂರನೇಗೆ ಗರಾಜ್ ಮಾಡಿದ್ಯಾ? ಹೋಟ್ಲ್ ಗರಾಜು. ಈ ದೀಪ ಬೆಳಗ್ತಿರೋ ಹಾಗೆ ನಿಮ್ ಭವಿಷ್ಯ ಬೆಳಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಪಟ್ಟಣವ್ರೆ. ಬರ್ಲಾ? ನಿಂತ್ಕೊಂಡ್ರೆ ಒಳ ಕಾಗೆ ತರ ಮಾಡ್ಕೊಂತೀರಲ್ಲ. ಕೊಡ ಕೊಡ. ಕೊಡ. ಎಲ್ಲವ ನಿಮ್ಮಜ್ಜಿ ಇಲ್ಲಿ ಬರ್ಲಿಲ್ವಾ? ಪಾರ್ವತಿ, ಅಜ್ಜಿಗೆ ತಗೊಂಡು ಕೊಡು. ಯಾರಿಗೆ ಹೋಗೋಣ? ಉಪ್ಪಾಕಿನಿ ಪಾರ್ವತಿ. ತಿನ್ನೋಡಿ ಅಕ್ಕ. ಓ, ಮೇಷ್ಟ್ರು ಬಂದ್ರು ಅಂತ ಕಾಣತ್ತೆ. ಬರು, ಬೇಗ ಕಾಫಿ ತಗೊಂಬಾ. ತಗೊಳ್ಳಿ ಅಕ್ಕ, ಬಿಸಿ ಕೊಡಿ ಮೇಸ್ಟ್ರಿಗೆ. ರುಚಿ ಹೆಂಗಾಯ್ತು ಹೇಳಿ. ತಗೊಳ್ಳಿ. ಅಯ್ಯೋ, ಇದೇನಂದ್ರೆ ಹುಡುಗಾಟ? ಪಾರ್ವತಿ ಒಳಗಿದ್ದಾಳೆ. ಇರ್ಲಿ ಬಿಡ. ತುಂಬಾ ಸಿಹಿಯಾಗಿದೆ, ಇನ್ನೊಂದು ಕೊಡು. ಇಲ್ಲಿ ಇನ್ನೊಂದು ಕೊಡು. ಒಂದೇನು ಕೊಡು. ನೋಡ್ದ ಇನ್ನೊಂದು ಕೊಟ್ಬಿಡು. ಅಕ್ಕ, ನಾನು ಹೋಗ್ತೀನಿ. ಸ್ವಲ್ಪ ಇರು ಪಾರ್ವತಿ.
ನೀಗೊಂದೆರಡು ಕೊಡ್ತೀನಿ. ನನ್ ಬೇಡಿ, ಮೇಸ್ಗೆ ಕೊಡಿ. ಮನೆ ಕಾಯೋಗ ಏನ್ ವಚನ ಆಯ್ತಪ್ಪ. ಮನೆಯಿಂದ ಇಲ್ಲಿ ಓದ್ಕೊಂಡ್ ಬರೋ ಹೊತ್ತಿಗೆ ಉಂಡಿದ್ದೆಲ್ಲ ಹರ್ಕೋಗ್ಬಿಡ್ತು. ಲೇ ಹಿಡ್ಕಬಾರ್ಲ. ಇದನ್ ಯಾಕ್ರಿ ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಹೊತ್ಕೊಂಡ್ ಬರಕ್ ಹೋದ್ರಿ ಅಂತ. ಅಲ್ಲೇ ಎಲ್ಲಾದ್ರೂ ಬಿದ್ದಿದ್ರೆ ಆಗ್ತಿರ್ಲಿಲ್ವಾ? ಹಂಗೆ ಮಾಡಿದ್ರಾಗಿರೋದು. ಆದ್ರೆ ಏನ್ ಮಾಡೋದು? ಅಲ್ಲ ನಾ ಹೇಳೋದು, ಹೆಂಗಿದ್ರು ನೀನು ಹೊಸ್ದಾಗಿ ಸೈಕಲ್ ಶಾಪ್ ಮಡಗಿದ್ದೀಯಾ, ಅದಕ್ಕೊಂದು ಪಂಚರ್ ಹಾಕಿ ಬ್ಲೋ ಹೊಡೆದ್ರೆ ನಿನಗೂ ಒಂದ್ ಕೆಲಸ ಸಿಕ್ತಂಗ ಆಯ್ತದೆ ಅನ್ಕೊಂತನ್ನಪ್ಪ. ಏನೈತಿದ್ರಾಗೆ ಪಂಚರ್ ಹಾಕಕ್ಕೆ? ಏನ್ಲ ಏಕ್ದಮ್ ನನ್ ಗಾಡಿ ನಿಂಗೆ ಕಂಡಮ್ ಮಾಡ್ಬಿಟ್ಟೆ. ಒಂದ್ ಪಂಚರ್ ಹಾಕಿ ಗಾಳಿ ಹೊಡಿಯಕ್ ಏನ್ಲ ಆಗೈತೆ? ಏನ್ ಸ್ವಾಮಿ, ಇದ್ರ ಸೀಟ್ ಎಲ್ಲಿದೆ? ಅಲ್ಲೇ ಸೈಕಲ್ ಮನೆ ತಂದಾಗ ಸೀಟ್ ಇತ್ತಲ್ಲಪ್ಪ, ಎಲ್ಲೊಬ್ಬತ್ತ ದಾರಿ ಒಳಗೆ ಬಿದ್ದೋಗ್ಬಿಟ್ಟಿರ್ಬೇಕು. ಟೈರ್ ಎಲ್ಲ ಹಾಕಿದ್ ಬಗಲಾಗೈತೆ. ಟೈರ್ ಸೀಟ್ ಎಂಜರಯ್ಯ. ಇದ್ರ ಪೆಡ್ಲೆಲ್ಲಿ? ಪೆಡ್ಲು ಹೊಸದೇ ಹಾಕ್ಸ್ಬೇಕು. ಏನ್ ಸ್ವಾಮಿ, ಇದ್ರ ಚೈನ್ ಇಲ್ಲ, ಇದ್ರ ಫೋಕ್ಸ್ ಎಲ್ಲ ಹೊರಟೋಗಿದೆ, ಇದ್ರ ರಿಮ್ ಎಲ್ಲ ಹೊರಟೋಗಿದೆ. ಅದೇನೇನಿಲ್ಲ ನನ್ಗೇನ್ ಗೊತ್ತಾಯ್ತದೆ. ಸೈಕಲ್ ಶಾಪ್ ಮಾಡಿರೋ ನೀನಪ್ಪ, ಅದೇನೇನ್ ರಿಪೇರಿ ಮಾಡ್ಬೇಕು ಮಾಡ್ಕೊಡು. ಓದ್ ಬಂದ್ ಕಡಿಯೆಲ್ಲ ನಿನ್ ಹೆಸರು ಹೇಳ್ಕೊಂಡು ಕಾಲ ಹಾಕ್ತೀನಿ. ರಾಮ, ಈ ಸೈಕಲ್ ತಗೊಂಡೋಗಿ ಅಲ್ಲಿ ತಳ್ಳು. ಹುಷಾರ್ಕನ್ಲ, ಅದು ಬೋ ಹಳೆ ಕಾಲದ ಗಾಡಿ ಅದು. ಸರಿ, ನಾನು ಟೌನ್ಗೆ ಹೋಗಿ ಬರ್ತೀನಿ, ಇವತ್ತು ಅರ್ಜೆಂಟ್ ಕೆಲಸ ಅದೇ. ಯಾವ್ದಾದ್ರು ಒಂದು ಚೆನ್ನಾಗಿರೋ ಗಾಡಿ ಕೊಡು. ಬೇಡ ಬಿಡು, ನಾನೇ ಹುಡ್ಕೊಂತೀನಿ. ಗಂಟೆಗೆ 4 ಆಣೆ ಆಯ್ತದೆ. ತೆಗೀಲ ಕೃಷ್ಣಪ್ಪ ನನ್ ತಾವ್ ದುಡ್ತಕ್ಕಂತಾನ. ಅಲ್ಲ ನಮ್ಮ ಮಾತು ಕೇಳೋದು, ಏನೋ ಇಸ್ಪಾಸಿಕ್ಕೇನ್ ಬರ್ತೀವಪ್ಪ. ಬರೋಣ. ಬ್ರೇಕ್ ಗೀಕೆಲ್ಲ ಚೆನ್ನಾಗೈತಲ್ಲ, ಆಮೇಲೆ ಆಕ್ಸಿಡೆಂಟ್ ಆಗ್ಬಿಟ್ಟಾತು. ಚೆನ್ನಾಗೈತಣ್ಣ. ಬರ್ತೀನಿ ಕೃಷ್ಣಪ್ಪ. ಸರಿ ಸ್ವಾಮಿ. ಅಣ್ಣ ಪಕ್ಕ ಓಸಿ ಗಿರಾಕಿ ಇದು. ಅಕ್ಕ ಅಕ್ಕ, ಏನಕ್ಕ ಕೈನಾಗೇನೋ ತಿಂಡಿ ಪಟ್ನ ತತ್ತಾದೀಯಾ? ನಮಗ್ ಕೊಡಕ್ಕ. ಕೊಡ್ತೀನಿ, ತಿಂತೀಯಾ? ಕೊಟ್ರೆ ತಿಂದೇ ಇರ್ತೀವಾ? ಕೊಡಕ್ಕ. ಹತ್ತಿರಿಕೆ ಬಜ್ಜಿ ನೀನೇ ಮಾಡಿದ್ದ? ಏನು ಇಬ್ರೇ ತಿಂತಾ ಇದೀರಲ್ಲ, ನನಗೇನಿಲ್ವೋ? ತುಂಬಾ ಚೆನ್ನಾಗಿದೆ. ಇನ್ನೊಂದು ಕೊಡು. ತುಂಬಾ ಸಿಹಿಯಾಗಿದೆ, ಇನ್ನೊಂದು ಕೊಡು. ನಿಮ್ಮಮ್ಮಂಗೆ ಸಖತ್ ಕಾಯಿಲೆ ಆಗಿ ಆಸ್ಪತ್ರೆಗೆ ಹಾಕವ್ರೆ. ಈ ಕಾಗದ ಕಂಡು ಕೂಡಲೇ 50 ರೂಪಾಯಿ ಕಳಿಸು ಅಂತ ಬರೀರಿ ಬುದ್ಧಿ. ಅಷ್ಟೇನಾ? ಅಷ್ಟೇ ಬುದ್ಧಿ. ಕಾಗದ ಇವತ್ತು ಹಾಕಿದ್ರೆ ದುಡ್ಡು ನಾಳೆನೆ ಬರ್ತದ? ಹೆಂಗಪ್ಪ? ಇವತ್ತು ಕಾಗದ ಹಾಕಿದ್ರೆ ಅದ್ ನಿನ್ ಮಗನ್ ಕೈ ತಲುಪೋದಕ್ಕೆ 2 ದಿನ ಆಗತ್ತೆ. ಅವನ್ ಅಲ್ಲಿಂದ ದುಡ್ಡು ಕಳಿಸಿದ್ರೆ ನಿನ್ ಕೈ ತಲುಪೋದಕ್ಕೆ 2 ದಿನ ಆಗತ್ತೆ. ಅಯ್ಯೋ ಶಿವನೇ, ಹಂಗಂತಂದ್ರೆ ನಾನೀಗ ಏನ್ ಮಾಡ್ಲಪ್ಪ? ಡಾಕ್ಟ್ರು ಇಂಜೆಕ್ಷನ್ ಬೇರೆ ಬರ್ಕೊಟ್ಬಿಟ್ಟವ್ರೆ, ಕೈನಾಗ ಒಂದು ಕಾಸು ಇಲ್ಲ. ಇದ್ದು ಬದ್ದು ಪಾತ್ರೆ ಎಲ್ಲ ಅಡ ಇಟ್ಬಿಟ್ಟು ಔಷಧಿ ಕೊಟ್ಬಿಟ್ಟಿವ್ನಿ. ಈಗ ಸದ್ಯಕ್ಕೆ ನಾನೊಂದು 10 ರೂಪಾಯಿ ಕೊಟ್ಟಿರ್ತೀನಿ, ಔಷಧಿ ತಗೊಂಡೋಗಿ ಕೊಡು. ನಿನ್ ಮಗ ದುಡ್ಡು ಕಳಿಸಿದ್ಮೇಲೆ ಕೊಡಿವಂತೆ. ಶಾನೆ ಉಪಕಾರ ಮಾಡಿದ್ರಿ ಬುದ್ಧಿ. ಆ ಶಿವ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಏ ಅಯ್ಯ ಬಾಯ್ಲಿ, ಇದನ್ನ ಪೋಸ್ಟ್ ಹಾಕ್ಬಿಟ್ಟು ಹೋಗು. ಏನ್ ಪುಟ್ಟಣ, ವಡೆ ಪಕೋಡ ಅಂತ ಏನೇನು ಮಾಡಿ ಬೇರ್ಸಿಟ್ಬಿಟ್ಟಿದ್ಯಾ? ಇನ್ನು ಬೋಣಿನೇ ಆಗಿಲ್ಲ, ಆಗ್ಲೇ ಕೈ ಹಾಕ್ಬಿಟ್ಟೆ ನೀನು. ಯಾಕಂಗ್ ಹೊಡ್ಕತಿಯಾ? ತಗೋ, ಕಾಸು ಬೇಕಾದ್ರೆ ಕೊಡ್ತೀನಿ.
ಬೇಡ ಪಾರ್ವತಿ, ಸುಮ್ನೆ ಕೇಳಿದೆ. ನಿನ್ನ ಹತ್ರ ತಗೋತೀನ ನಾನು? ಏನ್ ಪಾರ್ವತಿ, ಹಾಲು ಇಷ್ಟೊಂದು ನೀರಾಗ್ಬಿಟ್ಟೈತಲ್ಲ. ಸ್ವಾಮಿ ಸತ್ಯವಾಗ್ಲೂ ಒಂದ್ ತೊಟ್ಟು ನೀರ್ ಹಾಕೋದಿಲ್ಲಪ್ಪ. ಹಸ ಕರಿಯೋದೇ ಹಂಗೆ, ಕರ್ದಿದ್ದು ಕರ್ದಂಗೆ ತಂದಾಕ್ತೀನಿ. ನೀರ್ ಹೊಂಟಿಯಲ್ಲ, ನಿಂಗ್ ಅನುಮಾನವಾದ್ರೆ ಹೇಳು, ನಾಳೆಯಿಂದ ಇಲ್ಲೇ ಕಟ್ ಕರಿತೀವಿ. ಎಲ್ ಕಟ್ ಕರೆದ್ರು ಅದ್ರ ಹಣೆ ಬರಾವ ಅಷ್ಟೇಯ. ಯಾಕಂದ್ರೆ ಈ ಹಸ ಒಳ್ಳೆ ನೀರು ಕುಡ್ದು ಬಿಟ್ಟಿರ್ತದೆ ಒಟ್ಟು ತುಂಬಾ. ಕರ್ದಾಗ ಇನ್ನೇನ್ ನೀರಲ್ದೆ ಹಾಲ ಬರ್ತದೆ. ನೀನ್ ತಾನೇ ಕೊಡಿಸ್ತಾನೆ ಹಸನ. 3 ಲೀಟರ್ ಹಾಲು ಕೊಡ್ತದೆ ಅಂತ 600 ರೂಪಾಯಿಗೆ. ಇವಾಗ 1 ಲೀಟರ್ ಕೂಡ ಕೊಡಕ್ಕಿಲ್ಲ. ಎಷ್ಟೋ ಕೊಡ್ತಾ ಆಯ್ತಲ್ಲ. ಆ ಕಟ್ಟೆ ಮೇಲೆ ಲಿಂಗಣ್ಣ ಮನೆ ಹಸ ತಗೊಂಡಿನ್ನ 3 ತಿಂಗಳಾಗಿಲ್ಲ, ಅವಾಗಲೇ ಹಾಲು ಮಾಲ್ಸ್ಕೊಂಡದೆ. ನಾ ಬಡ್ಕೊಂಡೆ, ಲೋ ಅದಕ್ 3 ಸೂಲಾಗಿ ಮುದಿಯಾಗದೆ, ನಿನ್ಗೆ ಬೇಡ ಕಣೋ, ನಾನ್ ಬೇರೆ ಹಸ ಕೊಡಿಸ್ತೀನಿ ಅಂತ. ನನ್ನ ಮಾತು ಕೇಳಿದ್ನಾವ. ನೀನ್ ಹೋಗ್ ಪಾರ್ವತಿ, ಈ ತರ್ಲೆ ಪಾಪಣ್ಣ ಹತ್ರ ಮಾತಿಗೆ ನಿಂತ್ರೆ 3 ದಿವಸ ಆದ್ರೂ ಮುಗಿಯಲ್ಲ. ಸುಮ್ಕೇರು ಪುಟಣ, ಅಥವಾ ಕುಂತ್ಕವ. ನೋಡವ, 10 ಕಟ್ಟೋತ 1 ಮುತ್ ಕಟ್ಟು ಅಂದಂಗೆ ನಿನ್ ಮಾತು, ಗುಣ, ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ಈ ಊರ್ನ ಎಣ್ಣೆಗಳನ್ನೆಲ್ಲ ತಂದು ನಿನ್ ಮುಂದೆ ನಿವಾರಿಸ್ಬಿಡವ ಅನ್ಸ್ತದೆ. ಯಾಕಂದ್ರೆ ನಾ ಹೇಳೋದು ನಿನ್ ಲೆಕ್ಕದಾಗ ಒಂದ್ ಅರ್ಧ. ಹಾ, ನಂಗ್ ಗೊತ್ತಾಯ್ತು ಇವತ್ ಯಾಕೆಷ್ಟು ಹೊಗಳ್ತಾ ಇದ್ದೀಯಾ ಅಂತ. ಪಾಪಣ್ಣ, ನಿಂಗೊಂದು ಅರ್ಧ ಕಾಫಿ ತಾನೇ ಬೇಕಾಗಿರೋದು, ತಗೋ ಕುಡಿದು ತೊಲಗಾಚೆ. ಏನ್ ಪುಟಣ ನೀನು ಆ ಹುಡುಗಿ ಬಂದು ನನ್ ಮಾನ ತೆಗಿತಾ ಇದ್ಯಾ? ಓ, ಅದ್ ಬೇರೆ ಇದೆ ನಿಂಗೆ. ಓಲಿ ಒಂದ್ ಬಿಡಿತಾತ. ಏನೋ ಬುದ್ಧಿ ದೊಡ್ಡ ಮನಸ್ಸು ಮಾಡಿ ನೀವೇ ಹಣನ ಕೊಡಿಸ್ತಾ ಇದ್ದೀರಾ. ಈ ಹಣನ ತಗೊಂಡೋಗಿ ನಾನು ಪೋಲ್ ಮಾಡಕ್ ಆಯ್ತದ? ಎತ್ತು ವ್ಯಾಪಾರ ಮಾಡಿದೀನಿ. ಈ ಹಣನ ತಗೊಂಡೋಗಿ ಕೊಟ್ಟು ಎತ್ನ ಹೊಡ್ಕೊಂಡು ಬಂದ್ಬಿಡ್ತೀನಿ ಬುದ್ಧಿ. ಬಾಪ ನೋಡಪ್ಪ, ಹಣ ತಗೊಂಡು ಹೋಗೋದು ಮುಖ್ಯ ಅಲ್ಲ, ತಿಂಗಳ ಸರಿಯಾಗಿ ಕಂತು ಕಟ್ಟಬೇಕು. ಆಗ್ಲಿ ಬುದ್ಧಿ. ಕಟ್ಟದೆ ಹೋದ್ರೆ ಮೇಷ್ಟು ಸಂಬಳದಲ್ಲಿ ದುಡ್ಡು ಹಿಡಿತಾರೆ, ಗೊತ್ತಾಯ್ತಲ್ಲ. ಅವರೇ ಇಲ್ಲಿ ಜಾಮೀನಲ್ಲಿ ಸಾಲ ಕೊಡಿಸ್ತಾ ಇರೋದು. ತಗೋ, ಮರಿಬಾರ್ದು. ಆಯ್ತು. ಇಲ್ಲಿ ಹಾ, ಒಳ್ಳೆ ಗ್ಲಾಸ್ ಹಾಕಣ. ನೀನು ಕೈನಾಗ ದುಡ್ಡು ಗೊತ್ತಿದ್ದಂಗೆ ಕಳ್ದಾರ್ಗಳು ತಪ್ಪಿಸ್ಕೊಂಡೋಯ್ತು. ಇಲ್ಲ ಪಾಪಣ್ಣವ್ರೆ, ಒಂದೇ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ಆಮೇಲೆ ಮಾಡ್ಕಣಿವಂತೆ ದುಡ್ಡು ತೆಗಿ. ಎಷ್ಟು ಕೊಳ್ಳಿ ಪಾಪಣ್ಣವ್ರೆ, ಕೇಳೋದೇನ ಸತ್ತ 50. ಎತ್ತು ಕೊಂಡ್ಕೊಂಡ್ ಬರೋದಕ್ಕೆ ಕಮ್ಮಿ ಆಗೋಯ್ತದಲ್ಲ ಪಾಪ. ಎತ್ತಾದ್ರೂ ಕೊಂಡ್ಕೋ, ಕತ್ತೆನಾದ್ರೂ ಕೊಂಡ್ಕೋ, ತೆಗೆಯ ದುಡ್ಡ ಮಕ ಹಾಕಂಗ್ ನೋಡಿಯ. ಮೇಸ್ಟ್ ಮುಂದ್ ಮಾಡಿಕೊಂಡು ಊರ್ನಾಗೆ ಸಹಕಾರ ಸಂಘ ಅದು ಇದು ಅಂತ ಅನುಕೂಲ ಮಾಡಿಸ್ಕೊಂಡು 50 ರೂಪಾಯಿ ಕೊಡಕ್ ಹಳ್ಳೆಣ್ಣೆ ಮುಖ ಮಾಡ್ಕೊಂಡಿಯ. ಏನ್ ಪಾಪಣ್ಣ ಇದೆಲ್ಲ? ನೋಡಿ ಮೇಷ್ಟ್ರೆ, ಪುಕ್ಸಟ್ಟೆ ಗೇಸ್ಕಂತಾರೆ, 10 ರೂಪಾಯಿ ಕೊಡಕ್ ಅಲ್ಲಲ್ಲಿ ಗಿನ್ಸ್ತಾರಲ್ಲ. ಎಂಥ ಕೆಲಸ ಮಾಡ್ಬಿಟ್ಟೆ ಪಾಪಣ್ಣ. ರೈತರಿಗೆ ಸಾಲ ಅಂತ ಕೊಡಿಸಿ ಅವ್ರ ಹತ್ರ ಲಂಚ ತಗೋತೀಯ. ಮೊದಲು ದುಡ್ಡು ಕೊಡಲ್ಲಿ. ನಾನು ಹೇಳೋದ್ ಮೇಷ್ಟ್ರೆ, ಹೇಳೋದು ಕೇಳೋದು ಏನ್ ಬೇಕಾಗಿಲ್ಲ, ಮೊದಲು ಕೊಡಲ್ಲಿ. ಇಲ್ಲಾಂದ್ರೆ ಸಂಜೆ ಪಂಚಾಯತ್ ಕರೆಸಿ ಚೀಮಾರಿ ಹಾಕಿಸ್ತೀನಿ. ಮೊದಲು ಕೊಡು. ಏನ್ ಮುಖ ನೋಡ್ತಿದ್ದಿ? ಮೊದಲು ದುಡ್ಡು ಕೊಡಲ್ಲಿ. ಏನ್ ಬುದ್ಧಿ 35? ನೀನ್ ಕೊಟ್ಟಿದ್ದೆ ಅಷ್ಟು ಕಣಯ್ಯ. 50 ಬುದ್ಧಿ ಕೊಟ್ಟಿದ್ದು. ನೀ ಕೊಟ್ಟಿದ್ದ ಲೆಜರ್ನಿಗೆ ಮಡಿಕೊಂಡಿವ್ನಿ. ನಿಖರ್ ಜಮ್ನಲ್ಲಿದೆ, ತೆಗಿರಿ ಬುದ್ಧಿ ಈಚೆಗೆ. ನೋಡು ಪಾಪಣ್ಣ, ಇನ್ನೊಂದು ವಿಷಯ, ಯಾರ್ಯಾರ ಹತ್ರ ದುಡ್ಡು ತಗೊಂಡಿದ್ಯೋ ಎಲ್ರಿಗೂ ವಾಪಸ್ ಕೊಟ್ಬಿಡು. ಸತ್ಯ ಹರಿಶ್ಚಂದ್ರ, ತಾನು ತಿನ್ನಕ್ಕಿಲ್ಲ, ಇನ್ನೊಬ್ರಿಗೂ ಬಿಡಕ್ಕಿಲ್ಲ. ನನ್ನ ಮನೆ ಕಾಯುವಾಗ ಹೊಟ್ಟೆ ಮೇಲೆ ನಮ್ ತಣ್ಣೀರ್ ಬಟ್ಟೆ ಹಾಕ್ತಾನೆ. ಸ್ವಲ್ಪ ಗಾಡಿ ಕಂಡೀಷನ್ ಇಟ್ಕೋಬಾರ್ದಾ? ಎಷ್ಟಾಯ್ತು ಕೇಳು. ಅಣ್ಣ, 8ನೇ ನಂಬರ್ ಗಾಡಿ ಬಂತು. 50 ಪೈಸೆ ಇಸ್ಕೋ, 50 ಪೈಸೆ. ಏಯ್, ಪಂಚರ್ ಹಾಕ್ದನೋ? ಟ್ಯೂಬ್ ಬರಷ್ಟಾಗೈತ್ ಕಣಣ್ಣ. ಎಲ್ಲೋ ನೀರೇ ಇಲ್ವಲ್ಲ? ತತ್ತಿನಣ್ಣ. ಲೇ, ಯಾವ್ದು ಗಾಡಿ ಬಂತು ನೋಡ. ಏನು ರಾಮು, ಗಾಡಿ ಅಂತೀಯ ನನ್ನ? ತಪ್ಪಾಯ್ತು ಕಣಕ್ಕೋ, ನೋಡ್ಲಿಲ್ಲ. ಗಾಡಿ ಅಲ್ಲ, ಲೇಡಿ, ಸರಿನಾ? ಲೇ, ಇಂಗ್ಲಿಷ್ ಸರಿ ಬರ್ತದ ನಿಂಗೆ? ಏ ರಾಮ, ಒಂದ್ ಬಿಂದಿಗೆ ನೀರ್ ಹಾಕೊಂತ ಹೇಳ. ಲೇ ರಾಮು, ನೀರೇನು ಪುಕ್ಸಟೆ ಬರಲ್ಲ ಅಂತ ಹೇಳ. ಪುಕ್ಸಟೇನು ಬೇಡ, ದುಡ್ಡು ಎಷ್ಟು ಅಂತ ಕೇಳು. 1 ಬಿಂದಿಗೆಗೆ 4 ಆಣೆ ಆಯ್ತದೆ ಅಂತ ಹೇಳೋ ರಾಮು. ಕೊಳೆಲ್ ಹರಿಯೋ ನೀರ್ಗೆ ಬಿಂದಿಗೆಗೆ 4 ಆಣೆ ಕೊಡ್ಬೇಕೇನೋ? ಕೇಳೋ ರಾಮ. ರಸ್ತೆ ನೋಡೋ ಸೈಕಲ್ಗೆ
ಗಂಟೆಗೆ ನಾಕಾಣಿ ಕೊಡ್ಬೇಕಂತ ಕೇಳಾರಾಮು. ಯಜಮಾನ್ರೆ, ಪಾರ್ವತಿ ಮುಂದೆ ಮಾತಿಗೆ ನಿಂತ್ರೆ ಆ ಪರಮೇಶ್ವರ ಬಂದ್ರು ಗೆಲ್ಲಕ್ಕಾಗಕ್ಕಿಲ್ಲ. ತಾಳಿ ನಾನೇ ಹೋಗ್ತೀನಿ. ತಾಳಿ ಬೇರೆ ತತ್ತಿಯೇನೋ? ಒಂದ್ ಕೊಡ ನೀರ್ ತರಕ್ಕಾಗಕ್ಕಿಲ್ಲ ನಿನ್ ಕೈಲಿ? ತಾಳಿ ಅಂದ್ರೆ ಮಾಂಗಲ್ಯ ಅಲ್ಲ ಕಣಕ್ಕೋ, ನೀರ್ ತರ್ತೀನಿ ಅಂತಲೇ ನಾನ್ ಹೇಳಿದ್ದು. ನೀರ್ ಬೇಕಾದವರು ನನ್ನೇ ಕೇಳ್ಬೇಕಾಗಿತ್ತು, ಇನ್ನೊಬ್ರು ಕೈಲಿ ಯಾಕೆ ಕೇಳಿಸ್ಬೇಕು? ಓ, ಅವರೇ ನೀನ್ ಕೇಳಿಲ್ಲ ಅಂತನಾ? ಇಷ್ಟಕ್ಕೆಲ್ಲ ಕೋಪನಾ? ಅಕ್ಕ, ಎಷ್ಟೇ ಆಗ್ಲಿ ಯಜಮಾನ್ರಲ್ವಾ? ಯಜಮಾನ್ರಾದ್ರೆ ನಿನ್ಗೆ, ನಿನ್ ಸೈಕಲ್ಗೆ, ನಂಗೇನಾಯ್ತು ರಾಮು? ಓಹೋ, ನಾನೇ ಸೋತೆ. ಹಾ, ಈಗ ಕೇಳ್ಕೊಂತೀನಿ. ಪಾರ್ವತಿ, ಸ್ವಲ್ಪ ನೀರ್ ಹಾಕು. ಸರಿಯಾಗಿದೆ ಇಬ್ರಿಗೂ. ಏನಕ್ಕ ಹಿಂಗ ಮಾಡೋದು? ನೀರ್ ಹಾಕೊಂಡಿದ್ದಕ್ಕೆ ಹಾಕಿದ್ದು. ನಿನಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯಾ ಅಂತ. ಬಣ್ಣ ಬಣ್ಣದ ಬೆಲೂನು ಬೇಕೆ, ರಂಗು ರಂಗಿನ ಟೇಪು ಬೇಕೆ, ಜಡೆ ಇಲ್ಲೇ ಬೇಕೆ, ಕನ್ನಡಿ ಬೇಕೆ, ಪೀಪಿ ಬೇಕೆ. ಏನಮ್ಮ ಬೇಕು? ಏನಮ್ಮ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ಯಲ್ಲ? ಏನ್ ಬೇಕೋ ತಗೋ. ಯಾವ್ದು ಬೇಕಾದ್ರೂ ತಗೋಬಹುದಾ? ಓ, ಯಾವ್ದು ಬೇಕಾದ್ರೂ ತಗೊಳ್ಬೋದು. ಇದು ಇದು ತಗೊಳ್ಬೋದು. ಕಾಸು ಕೊಡದೆ ಹೋಗ್ತಾ ಇದ್ಯಲ್ಲ? ನೀನೇ ಹೇಳ್ದೆ ಯಾವ್ದು ಬೇಕಾದ್ರೂ ತಗೋಬಹುದು ಅಂತ. ಕಾಸು ಕೊಟ್ಟು ತಗೊಂಡೋಗು ಅಂತ ಹೇಳಿದ್ದು, ಅಷ್ಟು ಮಾತ್ರ ಗೊತ್ತಾಗಕ್ಕಿಲ್ವಾ? ಅದೇನು? ಅದು ಪಿಪಿ. ಏನಕ್ಕೆ? ಊದಕ್ಕೆ. ಸುಮ್ನೆರಮ್ಮ, ಹಂಗೆಲ್ಲ ಊದ್ಬೇಡ. ನೀನೇ ಹೇಳ್ದೆ ಊದಕ್ಕೆ ಅಂತ. ಕಾಸು ಕೊಟ್ಟು ತಗೊಂಡು ಊದು ಅಂತ ಹೇಳಿದ್ದು, ಕೊಡಿಲ್ಲಿ. ಹಂಗ? ಇದೆಷ್ಟು? 50 ಪೈಸೆ. 50 ಪೈಸೆನಾ? ಹಾ, ನನ್ನ ಹತ್ರ 25 ಪೈಸೆನೇ ಇರೋದು. ಕೊಡಪ್ಪ ಅದನ್ನ. ಆಗಕ್ಕಿಲ್ಲಮ್ಮ, ಹೋಗಿ ಇನ್ನೊಂದು 25 ಪೈಸೆ ತಗೊಂಬಾ, ಕೊಡ್ತೀನಿ. ಇನ್ನೇನು ತರ್ತೀನಿ. ಪುಟಣ 25 ಪೈಸೆ ಕೊಡಿನಿ. ಯಾಕೆ? ಯಾಕೋ ಬೇಕು, ಕೊಡು ಮತ್ತೆ ಬೇಗ. ಯಾಕೆ ಅಂತ ಹೇಳಿದ್ರೇನೆ ಕೊಡೋದು. ಪುಟ್ಟಣ ಕೊಡ್ತೀನಿ, ನೀನ್ ಋಣ ತಿನ್ಕೊಂಡು ಹೋಗಲ್ಲ. ನಿಂದು ಬರೀ ಮಾತೆ. ಊರಲ್ಲಿ ಕೇಳಿದವ್ರಿಗೆಲ್ಲ ನೀರ್ ತಂದು ಹಾಕ್ತೀಯ, ನನ್ನ ಹತ್ರ ಮಾತ್ರ ದುಡ್ಡು ಕೇಳೋದಕ್ಕೆ ಬರ್ತೀಯಾ? ನೀನಿನ್ನೇನು ಊರವ್ರಿಗೆಲ್ಲ ಓಸಿ ಕಾಪಿ ಕೊಡ್ತೀಯಾ? ನಾನ್ ಮಾತ್ರ ಕಾಸು ಕೇಳಿದ್ರೆ ಇಲ್ಲ ಅಂತೀಯಾ? ಏನವ್ವ, ನನ್ನ ಸೇರ್ಸೆ ಹೇಳ್ತಾ ಇದ್ದೀಯಾ? ಅಲ್ಲ, ಅದಕ್ಕೆ ನನಗೆ ಬಿಟ್ಟು ಒಂದು ಅರ್ಧ ಕಪ್ ಕಾಫಿ ಕೊಡ್ತಾನೆ ಮಾತ್ರಕ್ಕೆ ಊರವ್ರಿಗೆಲ್ಲ ಪುಕ್ಸಟೆ ಕೊಟ್ಬಿಟ್ಟವ. ನಾನ್ ಹೇಳೋದು ಪುಟ್ಟಣ್ಣ ಅಂದ್ರೆ ನಂಗೂ ತಾನೇ ಪ್ರೀತಿ, ಅದಕ್ಕೆ ವ್ಯತ್ಯಾಸ ಕೇಳ್ದೆ. ಊರವ್ರಿಗೆಲ್ಲ ಕೇಳ್ತೀನಾ? ಎಲ್ಲಿ ಪುಟ್ಟಣ್ಣ, ಕೊಡು ಜಲ್ದಿ. ಒಳ್ಳೆ ಬಜಾರಿ ನೀನು. ಅಂತೂ ದುಡ್ಡು ಉಸುಲ್ ಮಾಡದೆ ಬಿಡೋದೇ ಇಲ್ವಲ್ಲ ನೀನು. ಪಾರ್ವತಿ, ಹೂ ಬೇರೆ ಮುಡ್ತಿದ್ಯಾ? ಈ ಹೂವು ನಿನ್ ಮುಡಿ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನಾನು ತುಂಬಾ ಪ್ರೀತಿಸ್ತೀನಿ. ಸೈಕಲ್ನ? ನಾನು ಅಷ್ಟೇ ತುಂಬಾ ಪ್ರೀತಿಸ್ತೀನಿ. ಸೈಕಲ್ನ? ಹೂನ? ಹೌದಾ? ಅಯ್ಯೋ, ಗೊತ್ತಾಯ್ತು. ನೀರ್ ತಗೊಂಡು ಹೋಗೋಣ ಅಂದ್ರೆ ಈ ಸೈಕಲ್ ಬೇರೆ ಅಡ್ಡ ಇದೆಯಲ್ಲ. ನಾನು ಹೋಗ್ಬೇಕು, ಈ ಹೂ ಬೇರೆ ಅಡ್ಡ ಇದೆಯಲ್ಲ. ಅಷ್ಟೇನಾ? ನನ್ ದಾರಿ ಕೊಡು ಅಂತ ಕೇಳಿದ್ರಾಯ್ತು. ಕೇಳೋಣ ಅಂತಿದ್ದೆ, ಇವತ್ತು ಕೇಳ್ತೀನಿ. ಹೂವೇ, ಎಷ್ಟು ಚೆನ್ನಾಗಿ ಅರಳಿದ್ಯಾ. ನಿನ್ಮೇಲೆ ನನಗೆ ತುಂಬಾ ಪ್ರೀತಿ. ನೀವು ನನ್ನ ಕೈ ಹಿಡಿಬೇಕಂತ ತುಂಬಾ ಆಸೆ. ನನ್ನ ಜೀವ ನೋಡ್ಕೊತೀನಿ. ನನ್ನ ಬಳಿ ಬರ್ತೀಯಾ? ಪಾರ್ವತಿ,
ಹೂವ ಹೋಗ್ವಾಗಿತ್ತು, ಈಗ ಇಲ್ವೇ ಇಲ್ಲ. ಏನೇ ಆಯ್ತು? ಏನಾಯ್ತು? ಹೋಗೆ, ನಿನ್ಗ್ಯಾಕೆ? ಅಜ್ಜಿ ನೋಡಜ್ಜಿ, ಒಳೆತ ಹೋಗಿ ಹೂ ಕಳ್ಕೊಂಡ್ ಬಂದವಳೆ. ಹೋದ್ರೆ ಹೋಯ್ತೆ ಬಿಡೆ, ಅದ್ಯಾವ್ ದೊಡ್ಡ ಮಾತು ಅಂತ ಆಡ್ತೀಯ. ಹೋಗು, ಹುಲ್ ತಗೊಂಡು ಹಸಿಗಾಕು. ಮಾಡ್ತಾನೆ ಬಿಡಪ್ಪ. ಮಾವ ಕೊಟ್ಟಿದ್ದು ಮನೆ ತನಕ, ದೇವ್ರು ಕೊಟ್ಟಿದ್ದು ಕೊನೆ ತನಕ ಅಂತ ಅತ್ತೆ ಮಾವ ಕೊಡೋದನ್ನೇ ಕಾಯ್ತಪ್ಪ. ಅವರು ಎಷ್ಟೋ ಕಷ್ಟದಲ್ಲಿ ಮದುವೆ ಅಂತೂ ಮಾಡ್ಕೊಟ್ರಲ್ಲ, ಅದೇ ದೊಡ್ಡದಲ್ವಾ? ಅದೆಲ್ಲ ಪುಟ್ಟಣ್ಣ, ಈಗಿನ ಕಾಲದಾಗೆ ಎಷ್ಟಿದ್ರು ಸಾಲ ಹಾಕಿಲ್ವೇ? ಅದು ನಿಜ ಅನ್ನು. ತೋಳಿ ಕಾಸು ಬರ್ಲಾ? ಆಯ್ತು. ಹೋಗಿದ್ರೆ ಈ ಸಸ್ಯಕ್ಕೆ ಹೊತ್ತು ಗೊತ್ತು ಒಂದು ಇಲ್ಲ. ಅದಕ್ಕೆ ಆತರದ ಹೊತ್ತು ಸರು. ಸರು, ಏನಾಯ್ತು? ಬಾಬಾ ಕೂತ್ಕೋ. ಯಾಕೆ ಮೈಯಲ್ಲಿ ಹುಷಾರಿಲ್ವಾ? ನೋಡು, ನಾನು ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ಡಾಕ್ಟರ್ ಹತ್ರ ಹೋಗೋಣ. ಏನೂ ಇಲ್ಲ ಅಂದ್ರೆ? ಈಗ ತಾನೇ ವಾಂತಿ ಮಾಡಿದಿಲ್ಲ? ಏ ಕಳ್ಳಿ, ಇಷ್ಟು ದಿವಸ ಈ ವಿಷಯನ ಹೇಳಿದ್ರೆ ಗುಟ್ಟಾಗಿಟ್ಟಿದ್ಯಾ? ಓ ಹೌದಲ್ಲ. ನೋಡು, 2 ಬೆರಳಲ್ಲಿ ಒಂದು ಮುಟ್ಟು. ಅಯ್ಯೋ, ಹೆಣ್ಣಾಗಿತ್ತಲ್ಲೇ. ಹೆಣ್ಣೆ ಆಗ್ಲಿ ಬಿಡಿ, ನಿಮ್ಗೇನ? ಅಯ್ಯೋ, ಹೆಣ್ಣು ಅಂದ್ರೆ ಯಾಕೆ ಅಷ್ಟೊಂದು ಸಿಟ್ಕೋತೀಯ? ನೋಡು, ಏನು ಹೆದರ್ಕೋಬೇಡ, 2 ಆಗುತ್ತೆ. ಬಾ ಪಾರ್ವತಿ, ನಿನ್ಗೋಸ್ಕರ ಇಷ್ಟೊತ್ತು ಕಾದು ಕಾದು ಸಾಕಾಗಿ ನಿಂತಿದ್ದೀನಿ. ಹೌದಾ? ಎಲ್ಲಿ? ಎಷ್ಟು ಕಾದಿದೆ ನೋಡೋಣ. ಅಬ್ಬಾ, ಸಾಸಿವೆ ಹಾಕಿದ್ರೆ ಚುಟ್ಗುಡು ಅಷ್ಟು ಕಾದಿದೆಯಲ್ಲ ಪುಟ್ಟಣ್ಣ. ಅದಲ್ಲ ಪಾರ್ವತಿ, ಭಾಗ್ಯಲಕ್ಷ್ಮಿ ಬರ್ಲಿ ಅಂತ ಬಡವ ಕಾದಿರ್ತಾನಲ್ಲ. ನಾನ್ ಭಾಗ್ಯಲಕ್ಷ್ಮಿ ಅಲ್ಲ ಪುಟ್ಟಣ್ಣ, ಪಾರ್ವತಿ. ಹೌದು ಪಾರ್ವತಿ, ನೀನೇ ನನ್ನ ಭಾಗ್ಯದ ಭಾಗ್ಯಲಕ್ಷ್ಮಿ. ಓ, ಏನ್ ಪುಟ್ಟಣ್ಣ, ಕರ್ನಾಟಕ ಲಾಟ್ರಿ ಹೊಡ್ಬಿಡ್ತೀಗೆ? ಆ ಲಾಟ್ರಿಗಿಂತ ನಿನ್ ಕೈ ಹಿಡಿಯೋ ಭಾಗ್ಯನೇ ದೊಡ್ಡದು ಪಾರ್ವತಿ. ಹೌದಾ? ತಗೋ. ಸಾಕಾ? ಹೀಗಲ್ಲ ಪಾರ್ವತಿ, 10 ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನಿನ್ ಕೈ ಹಿಡಿಬೇಕು ಅಂತ ನನ್ನ ಆಸೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನನ್ ಕೇಳಿದೇನ್ ಪುಟ್ಟಣ್ಣ? ನಮ್ಮಿಬ್ರಿಗೂ ಸಾಲಾವಳಿ ಕೊಡ್ತದ ಅಂತ 500ನೇ ಕೇಳು. ಮನಸ್ಸು ಕುಡಿದ್ರೆ ಸಾಲಾವಳಿ ಕೊಡಲ್ಲ ಪಾರ್ವತಿ. ಮನಸ್ಸು ಕೊಡೋದಿರ್ಲಿ, ಮನೇಲಿ ಒಂದ್ ಕುಟಾಣಿ ಐತಲ್ಲ, ಈ ಪುಟಾಣಿ ಒಪ್ಪಿದ್ರೆ ಆ ಕುಟಾಣಿ ಒಪ್ತಂಗೇನೆ. ಹಂಗ ಸರಿ, ನನ್ಗೊಪ್ಪಿಗೆ. ಹೌದಾ ಪಾರ್ವತಿ, ನಿಂಗೊಪ್ಪಿಗೆ ತಾನೆ? ಎಲ್ಲಿ ನನ್ ಕೈ ಮೇಲೆ ಕೈ ಹಾಕಿ ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸಾರಿ ಹೇಳೋದು ಏನಿದೆ ಪುಟ್ಟಣ್ಣ? ಬಾಳೋರ್ಗೊಂದ್ ಮಾತು, ಬಾಳೆಗೊಂದೇ ಗೊನೆ ಅಲ್ವಾ ಪಾರ್ವತಿ? ಪುಟ್ಟಣ್ಣ, 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 ಏ ಪುಟ್ಟಣ್ಣ. ಏನ್ ಪುಟ್ಟಣ್ಣ, ನಿಂತ್ಕೊಂಡೆ ನಿದ್ದೆ ಮಾಡ್ತಿದ್ಯಲ್ಲ? ರಾತ್ರಿ ಎಲ್ಲ ಸೊಳ್ಳೆ ಕಾಟನಾ? ಇಲ್ಲ ಪಾರ್ವತಿ, ಏನು ನೆನ್ಸ್ಕೊಂಡಿದ್ದೆ. ನೆನ್ಸ್ಕೊಂಡಿದ್ದ? ಎಲ್ಲಿ? ಒದ್ದೇನೆ ಆಗಿಲ್ಲ? ಪಾರ್ವತಿ, ನಿನ್ ಮುಂದೆ ಮಾತ್ನಲ್ಲಿ ನಾನು ಸೋತೆ. ಸೋತ್ ಪುರ್ಕಿ, ಸೋರೆಕಾಯಿ, ಕಾಸ್ಗೊಂದ್ ಕಳ್ಳೆಕಾಯಿ, ಊರ್ಗೆಲ್ಲ ಉಪ್ಪಿನಕಾಯಿ.
ಆಹಾ ಕರ್ದಿದ್ದು ಕರ್ದಂಗೆ ತಂದು ಹಾಕಿದ್ದೀನಿ, ಸರಿಯಾಗಿ ನೋಡ್ಕೊ. ಆಮೇಲೆ ಹಾಲೆಲ್ಲ ನೀರು ಅಂದ್ಬಿಟ್ಟಿಯಾ? ಪಾರ್ವತಿ, ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತಿದ್ದೆ. ನಂಗೆಲ್ಲ ಗೊತ್ತು ಪುಟ್ಟಣ್ಣ, ನೀನ್ ಹೇಳೋದು ಹಳೆ ಬಾಕಿ ತಾನೆ, ಜ್ಞಾಪಕ ಇದೆ, ತೀರಿಸ್ತೀನಿ. ಅದಲ್ಲ ಪಾರ್ವತಿ. ಇನ್ನೇನು? ಓ ಅಜ್ಜಿ ಕಾಯಿಲೆನಾ? ಅಯ್ಯೋ, ಆ ಮುದುಕಿ ಯಾವಾಗ್ಲೂ ಹಂಗೆ ನರಳ್ತಾ ಇರ್ತೈತೆ, ತಗೋ. ಅದ್ಯಾವ ಮಾತು? ಅದಲ್ಲ ಪಾರ್ವತಿ, ನಾನು ಒಂದ್ ನಿಮಿಷ ಇರು, ಕಾಫಿ ಮಾಡ್ಕೊಡ್ತೀನಿ, ಕುಡ್ದೋಗಿ ಅಂತ. ಬೇಡ ಪುಟ್ಟಣ್ಣ, ಇದು ಗೊತ್ತಾಯ್ತು. ನಾನಿನ್ನು ಮೇಸ್ಟ್ ಮನೆಗೆ ಹೋಗ್ಬೇಕು. ಆಗೋಯ್ತು, ತಗೋ ಪಾರ್ವತಿ, ಕುಡಿ. ಅದೇನ್ ಹೇಳ್ಪುಟ್ಟಣ್ಣ ಬೇಗ? ಅದು ಏನ್ ಪುಟ್ಟಣ? ಓ, ಇವತ್ ಪಾರ್ವತಿನೇ ವ್ಯಾಪಾರ ಮಾಡ್ತಾವಳೆ. ಹಂಗಾರ ಬಿಡು, ಪಾರ್ವತಿ ಬೋಣಿಗೆ ಮಾಡಿದ್ರೆ ಚಂಜ್ ಗಂಟೆ ಫಸ್ಟ್ ಕ್ಲಾಸ್ ವ್ಯಾಪಾರ ಆಯ್ತದೆ. ನಾನ್ ಹೇಳೋದು ತಗೋ, ನಿನ್ಗೂ ಬೋಣಿ ಮಾಡ್ತಾ ಇದ್ದೀನಿ, ಸಂಜೆ ಗಂಟ ಚೆನ್ನಾಗ್ ಕಾಫಿ ಸಿಗ್ತಾನೇ ಇರ್ತೈತೆ. ಹೊತ್ತು ಮಕ್ಳು ಎತ್ತು ಸುಖವಾಗಿರವ. ಲಚ್ಚಿ ಲಚ್ಚಿ ಲಚ್ಚಿ, ಪಾರ್ವತಿ ಮನೇಲೇ ಇದ್ದಾಳ? ಓ ಹೂವ ಇಲ್ಲೇ ಐತೆ. ಅವತ್ತು ಪಾರ್ವತಿನ್ ಕೇಳಿದ್ಕೆ ಕಳ್ದೋಯ್ತು ಅಂದ್ಲು. ಇವತ್ ನೋಡಿದ್ರೆ ನಿನ್ ಸೈಕಲ್ ಅಲ್ಲೇ ಐತೆ. ಇದನ್ನ ಪಾರ್ವತಿನೇ ಕೊಟ್ಟ? ಇಲ್ಲ ಇಲ್ಲ ಇಲ್ಲ, ನೀನೇ ಇಸ್ಕೊಂಡ? ಇಲ್ಲ ಇಲ್ಲ, ಅದು ನಿನ್ ಸೈಕಲ್ಗೆ ಅವಳೇ ಮುಡ್ಸಿದ್ಲಾ? ಹೌದು. ಅವತ್ತು ಹೊಳೆ ಹತ್ರ ಹೋಗಿದ್ದೆ, ಅಲ್ಲಿ ಬಿದ್ದಿತ್ತು, ತುಂಬಾ ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಎತ್ತು ಸೈಕಲ್ ಮೇಲೆ ಸಿಗಾಸ್ಕೊಂಡೆ. ಪಾರ್ವತಿ ಸಿಕ್ಕರೆ ಕೊಟ್ಬಿಡ್ತೀನಿ. ಎಲ್ಲಿದ್ದಾಳೆ ಪಾರ್ವತಿ? ಎಲ್ಲೋದ್ಲೋ ನನ್ಗೇನ್ ಗೊತ್ತು, ನಾನ್ ಹೋಗ್ತೀನಿ. ಲಚ್ಚಿ ಲಚ್ಚಿ, ಸ್ವಲ್ಪ ನಿಂತ್ಕೋ. ನೀನ್ ತುಂಬಾ ಒಳ್ಳೆ ಹುಡುಗಿ ಅಲ್ಲ? ಹಾ ಹಾ, ತಗೋ, ಇಲ್ಲಿ 4 ಕಣೆ ಇದೆ, ಏನಾದ್ರೂ ತಿಂಡಿ ತಿನ್ನು, ಆಯ್ತಾ? ಆಮೇಲೆ ನನ್ಗೆಲ್ಲ ಗೊತ್ತು, ನಾನ್ ಯಾರಿಗೂ ಹೇಳಲ್ಲ. ಏನಕ್ಕ, ನೀವ್ ಈ ಸ್ಥಿತಿಲಿರುವಾಗ್ಲೂ ಮೇಸ್ತಿಗೆ ತಿಂಡಿ ಮಾಡ್ಕೊಡ್ಬೇಕಾ? ಹೇಳಿ ಅಕ್ಕ. ಹಾಗಲ್ಲ ಕಣೆ, ಅವ್ರಿಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಹಂಗಂದ್ಮೇಲೆ ಅಯ್ಯೋರ್ ಬರೋ ತನಕ ಹೋಟ್ಲಲ್ಲಿ ತಿನ್ಲಿ ಬಿಡಿ. ಅವ್ರಿಗೆ ಹೋಟೆಲ್ ತಿಂಡಿ ಅಂದ್ರೆ ಆಗಲ್ವಲ್ಲೇ? ಮತ್ತೆ ನನ್ ಕರಿ ಬರ್ದಿತ್ತಾ? ಹೇಳಿ ಹೇಳಿ ಮೇಲೆ. ಅಕ್ಕ, ಸರೋಜಕ್ಕ, ಇಷ್ಟು ಬಾರಿ ಎತ್ಬಾರ್ದು ನೀವು. ಇದು ತಗೋಬಾರ್ದೇನೆ. ಏನ್ ಪುಟ್ಟಣ, ಬರ್ತಾ ಬರ್ತಾ ಇಡ್ಲಿ ಸಂದಾಗೋಯ್ತಲ್ಲ? ಇಡ್ಲಿ ಸಂದಾಗ್ತಿಲ್ಲ ಶೆಟ್ರೆ, ಬರ್ತಾ ಬರ್ತಾ ನೀವ್ ದಪ್ಪಗಾಗ್ತಾ ಇದ್ರೆ ನೋಡಿ, ಅದಕ್ಕೆ ಇಡ್ಲಿ ಸಂದಾದಂಗೆ ಕಾಣ್ತದೆ ಅಷ್ಟೇ. ಕರೆಕ್ಟ್ ಕಣವ ನಿನ್ ಮಾತು. ವ್ಯಾಪಾರ ಮಾಡಕ್ ಸರಿ ಕಣವ ನೀನು. ಅಲ್ಲ, ನಾ ಹೇಳೋದು ನಮ್ ಪುಟ್ಟಣ್ಣನ ಜೊತೆಗೆ ನೀನು ಸೇರ್ಬಿಟ್ರೆ ಹೆಂಗಿರ್ತೈತೆ ಗೊತ್ತಾ? ಇಡ್ಲಿ ಜೊತೆ ಚಟ್ನಿನೂ ಸೇರ್ದಂಗಿರ್ತೈತೆ ಅನ್ನೋ. ನಮ್ಮಿಬ್ರ ಜೊತೆ ನೀನು ಸೇರಿದ್ರೆ ಹೆಂಗಿರ್ತೈತೆ ಗೊತ್ತಾ? ಹಿಂಗೆ ಅದ್ರ ಜೊತೆ ಬೆಣ್ಣೆನೂ ಸೇರ್ದಂಗಿರ್ತೈತೆ. ಕರೆಕ್ಟ್ ಕಣವ, ಚಂದಾಗಿ ಹೇಳಿದೆ. ಪುಟ್ಟಣ, 4 ಇಡ್ಲಿ ಕಟ್ಕೊಡು. ಕೊಟ್ಟು. ಚಟ್ನಿ ಹಾಕದೆ ಕಟ್ಟಿದ್ಯಾ ನೋಡು. ಮರ್ತೋಯ್ತು. ಸರಿ, ನಾಳೆ ಮದ್ವೆ ಆದ್ರೆ ಹೆಂಡ್ತಿನೂ ಮರ್ತ್ಬಿಡ್ತೀಯ ನೀನು. ಪುಟ್ಟಣ್ಣ, ನಿನ್ಗೆ ಮುತ್ತಿನಂತ ಹೆಂಡತಿ ಸಿಕ್ಕಿ ರತ್ನದಂತ ಮಕ್ಳಾಗ್ಲಪ್ಪ. ಯವ್ವ, ನೀ ಹೇಳ್ದಾಗ ಹಂಗೆ ಆಯ್ತದೆ ಎಲ್ಲ ಇವನ. ಏನು ಅಂದ್ರೆ ನಿಮ್ಮಂತ ಮಾಡ್ಬೇಕು, ಇಬ್ರು ಬನ್ನಿ ಅಂತ ಬರ್ತಿದಾರಲ್ಲ, ಓದಿದ್ರಾ? ಹೋದ್ರೆ ಬಾಣಂತನ ಮುಗಿಸ್ಕೊಂಡೇ ನಾನ್ ಬರೋದು. ಏನು ಅಂದ್ರೆ ನಾನೇನ್ ಹೇಳಿದ್ರು ಸುಮ್ನೆ ಹೂ ಹೂ ಅಂತೀರಲ್ಲ, ಯಾಕ್ರಿ? ಇವತ್ತು ತುಂಬಾ ಮಂಕಾಗಿದ್ದೀರಲ್ಲ, ನಾನು ಊರ್ಗ್ ಹೋಗ್ತೀನಿ ಅಂತನಾ? ಹೌದು ಸರೋಜ, 3-4 ತಿಂಗಳು ನೀನ್ ಬಿಟ್ಟು ನಾನು ಹೇಗಿರ್ಲಿ? ನನ್ ಕೈಲಾಗಲ್ಲ. ಇನ್ನೇನು, ಹೇಗೂ ಸ್ಕೂಲಿಗೆ ರಜಾ ಬರುತ್ತಲ್ಲ, ಈಗ ನನ್ನ ಊರಿಗೆ ಬಿಟ್ಟು ಬಂದ್ಬಿಡಿ. ರಜಾ ಬಂದ್ಮೇಲೆ ನೀವು ಅಲ್ಲೇ. 1 ನಿಮಿಷನೂ ನೀನ್ ಬಿಟ್ಟಿರಕ್ಕಾಗಲ್ಲ.
ನೀನೇನೋ ಊರಲ್ಲಿ ಅತ್ತಿಗೆ ಜೊತೆಲಿ ಹರಟೆ ಹೊಡಿತಾ ಕಾಲ ಕಳೆದು ಬಿಡ್ತೀಯ. ನಿಮ್ಮನೇಲಿ ಬಿಟ್ಟು ನಾನ್ ತಾನೇ ಅಲ್ಲಿ ಸುಖವಾಗಿರ್ತೀನ? ಈ ಶರೀರ ಅಲ್ಲಿದ್ರು ಮನ್ಸಿಲ್ಲ, ಇಲ್ಲೇ ನಿಮ್ ಹತ್ರನೇ ಇರುತ್ತೆ. ನಾನೇನೆ ಹೊರಡೋಣವಾ? ನಾಳೆ ಬೇಡ, 9ನೇ ತಾರೀಕು ದಿನ ಚೆನ್ನಾಗಿದೆ, ಆವತ್ತೇ ಹೋಗೋಣ. ಅವ್ರು ನನ್ನ ಊರಲ್ಲಿ ಬಿಟ್ಟು ನಾಳೆ ನಾಡಿದಲ್ಲಿ ಬಂದ್ಬಿಡ್ತಾರೆ. ಸರಿ ಅಕ್ಕ, ನಾನು ಬರೋವರೆಗೂ ಮನೆ ಕಡೆ ಜೋಪಾನ ನೋಡ್ಕೊ. ನಾನೇ ನೀವು ಹೋಗಿ ಬನ್ನಿ. ಸೈಕಲ್ ತುಳಿಯೋದನ್ನ ಕಲ್ಸಿದ್ರೆ ನಿನ್ನ ಹತ್ರನೇ ಗಾಡಿ ತಗೊಂಡು ಹಾಲ್ ಮಾರಕ್ಕೆ ನಾನು ಸೈಕಲ್ ಮೇಲೆ ಹೋಗ್ತಾ ಇದ್ದೆ. ಅದಕ್ಕೇನಂತೆ, ಕಲ್ತ್ಕೋ. ನೋಡು, ಇದು ಹ್ಯಾಂಡ್ಲು, ಇದು ಬ್ರೇಕು, ಇದು ಪೆಡ್ಲು. ಈ ಪೆಡ್ಲ್ನ ಹೀಗೆ ತಿರುಗ್ತಾ ಇದ್ರೆ ನಮಸ್ಕಾರ ಮಿಸ್ಟರ್. ಏನಪ್ಪ ಇದು? ಓ, ನಮಸ್ಕಾರ ಮೇಷ್ರಿಗೆ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಅಪರೂಪ ಆಗ್ಬಿಟ್ರಲ್ಲ, ಈ ಕಡೆ ಅಂತೂ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ. ಒಳ್ಳೆ ದೇವ್ರು ಬಂದಾಗ ಆಯ್ತು ನೋಡಿ. ಹಾಗೇನಿಲ್ಲ, ಹೀಗೆ ಹೋಗ್ತಿದ್ದೆ, ನಿಮ್ಮನ್ನು ನೋಡ್ಕೊಂಡು ಕಾಫಿ ಕುಡಿದು ಹೋಗೋಣ ಅಂತ ಬಂದೆ. ತಿಂಡಿ ಏನಾದ್ರು ಕೊಡ್ಲಾ? ಬೇಡಿ, ಕಾಫಿ ಕೊಡಿ.
ಕೊಟ್ಟೆ. ಓ ನಮಸ್ಕಾರ ಮೇಷ್ಟ್ರಿಗೆ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ. ಏನಿವತ್ತು ಮೇಷ ಸಪ್ಗವ್ರಲ್ಲ, ಮೈ ಹುಷಾರಿಲ್ವೇನು? ಊಟಣ ಹಾ ಒಂದ್ ಲೋಟ ನೀರ್ ತತ್ತ. ಹಾ ಕೊಡ್ತೀನಿ. ಮೈ ಹುಷಾರಿಲ್ದೆ ಏನಪ್ಪ, ಮೇಷ್ಟ್ರು ಮನಸ್ಸು ಸರಿಯಾಗಿಲ್ಲ ಅಟೆಯ. ಏನ್ ಮೇಷ್ಟ್ರ ಹೇಳೋದು? ಆ? ಅಮ್ಮ ಅವರು ಊರ್ಗ್ ಹೋಗೋರೆ, ಅವ್ರಿನ್ನ ವಾಪಸ್ ಬರೋದು ಈ ಹೆರಿಗೆ ಬಾಣಂತನೆಲ್ಲ ಮುಗಿಸ್ಕೊಂಡು 5-6 ತಿಂಗಳಾಯ್ತದೆ. ಅಲ್ಲಿ ಗಂಟ ಏನ್ ಮೇಷ್ಟ್ರೆ? ಎಲ್ಲ ನೀವೇ ಹೇಳ್ತೀರಲ್ರಿ. ನಾ ಏನ ಹೇಳೋದು? ಲೋಕ ನೋಡಿದ್ದೆ ಹಂಗಿರೋವಾಗ. ಹೆಂಗೆ? ಓ ಹಿಂಗೆ. ಯಾರು? ಕೃಷ್ಣಪ್ಪನ? ಬಾರ್ ಮಗ, ಏನ್ ಬಾಳ ಅಪರೂಪ ಆಗ್ಬಿಟ್ಟಲ್ಲ. ಏನಿಲ್ಲ ಅಜ್ಜಿ, ರಾಮನಾಥ್ಪುರಕ್ಕೆ ಹೋಗಿದ್ದೆ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡ್ಬಂದಿದ್ದೀನಿ. ಪ್ರಸಾದ ನಂಗೆ. ಅಯ್ಯೋ ಸುಮ್ನೆ ಕೂತ್ಕೊಳ್ಳೆ, ಆಗ್ಲೇ ಆತ್ರ ಇವಳಿಗೆ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ಬಿಡಿ ತಗೊಂಬ್ರಿ. ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಐತೇನಪ್ಪ? ಸುಮಾರಾಗಿ ನಡೀತಾ ಇತ್ತು ಅಜ್ಜಿ, ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ನಮ್ಮಂಥವ್ರ ಏನಿತ್ತಪ್ಪ, ಎಲ್ಲ ಶಿವನ ಇಚ್ಛೆ. ಊಟ ತಿಂಡಿಗೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ದಿನ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಾರ್ದಾ? ಪರವಾಗಿಲ್ಲ ಅಜ್ಜಿ, ಬಿಡಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡ್ಲಿ? ನಾನೇನ್ ಬರ್ಲಾ ಅಜ್ಜಿ? ನಡಿಯಪ್ಪ. ನಾನ್ ಬರ್ಲಲ್ಲ ಅಜ್ಜಿ? ಬರ್ತೀನಿ ಅಜ್ಜಿ. ಹ್ಮ್ ಏನ್ ಪಾಪಣ್ಣ? ಏನಜ್ಜಿ? ಏನಪ್ಪ ಇತ್ತೀಚೆಗೆ ಮನೆ ಕಡೆ ಬರೋದೇ ಬಿಟ್ಬಿಟ್ಟಲ್ಲ? ಬರ್ತೀನಿ ಅಜ್ಜಿ, ಏನೋ ಓಡಾಟ ಇರ್ತೈತಲ್ಲ, ನಮ್ ತಾಪತ್ರೆ ಇದ್ದದ್ದೇ ಅಲ್ವಾ. ಬರೀ ನೀನೇ ನೋಡ್ಕೊಂಡಿದ್ರೆ ಆಯ್ತೇನಪ್ಪ. ನಾನ್ ಹೇಳಿದ ದಿವಸ ಏನ್ ಮಾಡದೆ ಮರ್ತು ಬಿಟ್ಟಿಯಾ? ಯಾವ ವಿಷಯ ಅಜ್ಜಿ? ಓ, ನಮ್ ಪಾರ್ವತನ ಮದುವೆ ವಿಷಯ ತಾನೇ? ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ಏರ್ಪಾಟ್ ಮಾಡ್ಬಿಟ್ಟಿದ್ದೀನಿ, ಗಂಡು ನೋಡ್ಬಿಟ್ಟಿದ್ದೀನಿ. ನೀನೇ ನೋಡ್ತಾ ಇದ್ರೆ ಹೆಂಗಪ್ಪ, ನಮಗ್ ತೋರಿಸ್ಬಾರ್ದಾ? ಇನ್ನೇನು ಪಾರ್ವತಿಗೆ 16 ತುಂಬಿ 17 ಬಿಟ್ಟು ವಯಸ್ಸು ಹುಡುಗಿನ ಎಷ್ಟ್ ದಿನ ಅಂತ ಮನೇಲಿ ಇಟ್ಕೊಳ್ಳೋಣ? ರೌಸ್ ನಿಧಾನ ಮಾಡಜ್ಜಿ. ಆತ್ರ ಪಟ್ ಗೋತ್ರ ಕೆಡಿಸ್ಕೊಂಡ್ರಂದಂಗೆ ಬೀದಿಲಿ ಹೋಗೋ ಬಿಕಾರಿನ್ ತಂದ್ ಗಂಟಾಕಾಯ್ತದ? ಒಳ್ಳೆ ಕಡೆ ಗಂಡು ನೋಡಿ ಸಂಬಂಧನ ಕುದಿಸ್ಕೊಬೇಕು, ಅದನ್ನ ಹೇಳೋದು. ಸರಿನಪ್ಪ, ಏನ್ ಮಾಡ್ತೀಯೋ ಮಾಡು. ಹಂಗ ನಾ ಬರ್ಲಾ? ಬರ್ತೀನಿ. ಲೇ ಸರೋಜಾ, ಬಾ ಬಾ. ಕೂತ್ಕೋ ಕೂತ್ಕೋ, ಹೇಳ್ತೀನಿ. ಇವತ್ ನಂದೇ ಆಟ. ಮೊನ್ನೆಯನ್ನು ನೀನ್ ಗೆದ್ಬಿಟ್ಟೆ, ಇವತ್ತು ನೀನೇ ಗೆಲ್ತೀಯ. ನೋಡ್ತಾ ಇರೋ, ಇವತ್ ನಂದೇ ಆಟ, ನಾನೇ ಗೆಲ್ಲೋದು. ಹೌದು, ಸೋತ್ರೆ ಪಂದ್ಯ ಏನು ಅಂತ ಗೊತ್ತು ತಾನೆ? ಕೊಡ್ಬೇಕು, ಆಮೇಲೆ ಕೊಡ್ಲಿಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಏನ್ ನಗ್ತಾ ಇದ್ದೀಯ? ನಿಧಾನಕ್ಕೆ ಆಡ್ತಾ ಇದ್ದೀನಿ ಅಂತ. ನೋಡ್ತಾ ಇರೋ, ನೀನ್ ನಗ್ತಾನೆ ಇರು, ನಾನ್ ಆಟ ಗೆಲ್ತಾನೇ ಇರ್ತೀನಿ. ನೋಡ್ದ್ಯಾ ಜೋಡಿ ಎಕ್ಕ ನಂಗೆ? ಏನ್ ಮುಖ ನೋಡ್ತಾ ಇದ್ದಿ? ನಿಂದ ಆಟ ಆಡು. ಕಳ್ಳಿ ನೋಡ್ದ್ಯಾ ಕಳ್ಳಾಟ ಎಲ್ಲ ಬೇಡ, 2 ಕಾಯಿ ಹಾಕ್ತೀಯಲ್ಲ ಅಲ್ಲಿ. ಇನ್ನೊಂದ್ಸಲ ಏನಾದ್ರು ಕಳ್ಳಾಟ ಆಡಿದ್ರೆ ತೆಗೆದು ಕಪಾಳಕ್ಕೆ ಹಾಕ್ತೀನಿ. ಏನೀಗ ಎಲ್ಲಿಗೆ ಹೋಗ್ತೀಯ? ಹೋಗು, ಮಹಾ ಮುನ್ಸ್ಕೊಂಡವಳಾಗಿ ಹೊರಟೋದು. ಅಡಿಗೆ ಮನೆಗೆ ತಾನೇ ಹೋಗ್ತೀಯ? ಅಷ್ಟೇ, ಅಡಿಗೆ ಮನೆಯಿಂದ ಆಚೆ ಬರಲ್ವಾ ನೀನು?
ಪುಟ್ಟಣ್ಣ ನೀರು ನೀನೆ ಹೊರಬೇಕು, ಬೆಳಗ್ಗಿನ ಸಂಜೆ ಗಂಟೆ ಅಂಗಡಿವರೆಗೂ ನೀನೆ ಕುಂತ್ಕೊಬೇಕು. ಬಾಳ್ ಮಾಡ್ಕೊಳಕ್ ಆಗಕ್ಕಿಲ್ವಾ ಕೆಲ್ಸಕ್ಕೆ? ನಮ್ ಕೆಲ್ಸ ನಾವ್ ಮಾಡ್ಬೇಕಲ್ಲಪ್ಪ ಪಾಪಣ್ಣ. ದೊಡ್ಡವ್ರು ಹೇಳಿಲ್ವಾ ಹಾಳು ಮಾಡೋದೆಲ್ಲ ಹಾಳು ಅಂತ? ಯೋ, ಹಾಳು ಮಾಡೋದು ಹಾಳು ಕಣಯ್ಯ. ಒಂದ್ ಮದ್ವೆ ಮಾಡ್ಕೊಂಡ್ರೆ ಈಗ್ಲೇ ಯಾಕೆ ಪಾಪಣ್ಣ? ಯೋ, ಇವಾಗ ಇನ್ನೇನ್ ಮುದುಕ ಆದ್ಮೇಲೆ ಮದ್ವೆ ಆದಿಯಾನೆ? ನಾನು ಇದುವರೆಗೂ 4-5 ಹೆಣ್ಣು ತೋರ್ಸ್ದೆ, ಎಲ್ಲದಕ್ಕೂ ತಲೆ ಕೊಟ್ಟಿಸ್ಬಿಟ್ಟೆ. ಇವಾಗ ಒಂದ್ ಒಳ್ಳೆ ಕಡೆ ಹೆಣ್ಣು ನೋಡಿದೀನಿ, ನೀವು ಅಂದ್ರೆ ಮದ್ವೆ ಸೈ. ನನಗ್ ಬೇಡ ಪಾಪಣ್ಣ. ಬೇಡವಾ? ಸರಿ ಬಿಡು, ಹುಡುಗ ಒಪ್ಲಿಲ್ಲ ಅಂತ ಹೇಳ್ಬಿಡ್ತೀನಿ. ನಮ್ ಪಾರ್ವತಿಗೆ ಒಳ್ಳೆ ಕಡೆ ಗಂಡು ಸಿಗಕ್ಕಿಲ್ಲ ಪಾಪಣ್ಣ. ಇಷ್ಟಕ್ಕೆ ಸಿಕ್ಕಾದ್ರೆ ಹೇಗೆ ಪಾಪಣ್ಣ? ಕೂತ್ಕೋ ಪಾಪಣ್ಣ. ಮತ್ ಬೇಡ ಅಂದ್ಯಲ್ಲ? ನೀನ್ ಯಾರ್ದೋ ವಿಷಯ ಹೇಳ್ತೀಯಾ ಅಂತ ಅನ್ಕೊಂಡಿದ್ದೆ ನಾನು. ಪಾರ್ವತಿ ಆದ್ರೆ ಒಪ್ಗೆನಾ? ಸರಿ, ಬಟ್ಟೆ ಬದಲಾಯಿಸಿ, ಅಂಗಡಿ ಮುಚ್ಚು. ದುಡ್ಡು ತಾತ? ದುಡ್ಡು? ಹೂ ಕಣೆಯ, ದುಡ್ಡು ಏನ್ ನೋಡಕ್ ಹೊರ ಬರೀ ಕನೆಗ ಹೋಯ್ತಾರೆ. ಹೂವು ಅಂತ ತಗೊಂಡ ಬೇಡ. ನಿನಗೂ 16 ತುಂಬಿ 17 ನಡೀತಾ ಐತೆ. ಮೊನ್ನೆ 500 ಸಿಕ್ ಹೇಳಿದ್ರು. ಪಾರ್ವತಿಗೆ ಈ ವರ್ಷ ಗುರು ಶನಿ ಒಳ್ಳೆ ಕಡೆ ಬರ್ತಾರೆ, ಕಂಕಣ ಬಲ ಕೂಡ್ ಬರ್ತದೆ ಅಂತ. ನಾನುವೇ ಈ ಶಿವರಾತ್ರಿ ಕಳೆದ ಮೇಲೆ ನಿನಗ್ ಮದುವೆ ಮಾಡಿದ್ರೆ ಮನೆಗೊಂದು ಗಂಡಿ ಕಾಯ್ತದೆ ಅನ್ಕೊಂಡಿದ್ದೀನಿ ಕಣವ್ವ. ನಮ್ ಕೃಷ್ಣ ಒಳ್ಳೆ ಹುಡುಗ. ಅವನು ಈ ಊರಾಗೆ ಸೈಕಲ್ ಶಾಪ್ ಮಾಡಿಕೊಂಡು ಚೆನ್ನಾಗಿ ಬಾಳ್ತಾನೆ, ಕಟ್ಕೊಂಡ್ ಹೆಂಡ್ರನ್ನು ಚೆನ್ನಾಗಿ ಕಾಪಾಡ್ತಾನೆ. ನಿನ್ನ ದೂರ ಪಾರ ಕೊಟ್ಟು ಮದುವೆ ಮಾಡಿದ್ರೆ ನಮ್ಗೆ ಯಾರವ ದಿಕ್ಕು? ಅದಕ್ಕೆ ನಿನ್ನ ಅವನು ಕೊಟ್ಟು ಮದುವೆ ಮಾಡೋಣ ಅಂತ ನನ್ನ. ಇದ್ರ ನಾಚಿಕೆ ಅಂತದ್ದು. ನಿನ್ನಿಷ್ಟ ಏನು ಅಂತ ಹೇಳುವ. ನನ್ನಿಷ್ಟ ಅಂತ ಬೇರೆ ಏನಿತ್ತಜ್ಜಿ? ನೆಚ್ಚದೊಮ್ಮೆ ಕೋಣ ನಿತ್ತು ಅಂದಂಗೆ ಎಲ್ಲ ತಳ್ಕಳ್ಕಾಗ್ಬಿಡ್ತಲ್ಲಪ್ಪ. ಅನ್ನಿಸ್ತು ಮುಂಡೆದು ಆಳ ಬೇಡಿನೂ ಸರಿಯಾಗಿಲ್ಲ. ಪುಟ್ಟಣ, ಒಂದ್ ಕೆಲ್ಸ ಮಾಡವ. ನಂತಾವ್ ಹೆಂಗಿದ್ರು ಜನ ಅವ್ರೆ, ಅವ್ರಿಗೆ ಹೇಳ್ಸಿ ಈ ಕೃಷ್ಣನ್ ಕೈಯೋ ಕಾಲೋ ಮುರ್ಸಿ. ಅಲ್ಲ ಅಲ್ಲ, ನಾ ಹೇಳಿದ್ದು ಪುಟ್ಟಣ, ಹಿಂಗ್ ಮಾಡವ. ಜೋಯಿಸುತ್ತಾ ಹೋಗಿ ಅವ್ರಿಗೆ ಒಂದ್ 10 ರೂಪಾಯೋ ಏನೋ ಕೈನಾಗ ಹಾಕ್ಬಿಟ್ಟು, ಈ ಕೃಷ್ಣಂದು ಪಾರ್ವತಿಗೂ ಜಾತಕ ಕೂಡ್ ಬರಾಕಿಲ್ಲ, ಅವ್ರಿಬ್ಬರಿಗೂ ಲಗ್ನ ಏನಾದ್ರೂ ಆಯ್ತು ಅಂದ್ರೆ ಗಂಡ ನೀರಿನ ಪಾಲು, ಎಂಡ್ರು 2 ಪಾಲು ಆಗೋಯ್ತದೆ. ಅಲ್ಲ, ನಾನು ಹೇಳಿದಪ್ಪ. ಯೋ ಪುಟ್ಟಣ್ಣ, ಇದು ಬೆಸ್ಟ್ ಐಡಿಯಾ ನೋಡು. ನಾವು ನೇರ ಕೃಷ್ಣಂಗಡಿಗೆ ಹೊಂಟು ಹೋಗವ, ಅವನ್ಗೆ ಹೇಳವ, ನೋಡೋ ಮಂಕೆ, ನೀನ್ಯಾಕೆ ಪಾರ್ವತಿನ ಲಗ್ನ ಆಯ್ತೀಯಾ, ಅವ್ನ ನಡವಳಿಕೆ ಚೆನ್ನಾಗಿಲ್ಲ ಕಣೋ ಅಂದ್ಬಿಡವ. ಅದೇ ಬರ್ಬೇಕು ಬರ್ಬೇಕು. ಏನಿಬ್ರು ಅಪರೂಪ ಬಂದ್ಬಿಟ್ರಲ್ಲ, ಒಳ್ಳೆ ರಾಮಲಕ್ಷ್ಮಣರು ಬಂದಾಗೆ. ಏ ರಾಮ, ಏನೋ ನೋಡ್ತಾ ಇದ್ಯಾ? ಉಜ್ಜು, ಸ್ವಲ್ಪ ಕೂತ್ಕೊಳ್ಳಿ. ಏನಿಲ್ಲಪ್ಪ, ನಿನ್ನತ್ತೊಂದು ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೀವಿ, ಹೇಳ್ಬಿಟ್ಟೋಗವ ಅಂತ. ಪುಟಣ ಹೇಳೋದು ಏನಿಲ್ಲ ಕೃಷ್ಣ, ಪಾರ್ವತಿನ ಇನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ಅಪ್ಪ, ಇರೋ ವಿಷಯ ಇದ್ದಂಗೆ ಹೇಳ್ಬಿಡವ ಅಂತ. ಹೇಳು ಪುಟಣ. ನೀನು ತುಂಬಾ ಅದೃಷ್ಟವಂತ ಕೃಷ್ಣ. ಅದಕ್ಕೆ ಅಪ್ಪ, ಎಲ್ಲಿರೋ ಅದೃಷ್ಟ ಕಾಲೆತ್ಕೊಂತದೋ ಅಂತ ನಾನು ಹೇಳೋದು. ನೀವೆಲ್ಲ ಇರುವಾಗ ನನಗೇನು ಭಯ ಇಲ್ಲ ಪಾಪಣ್ಣವ್ರೆ. ಈ ಊರಿನಲ್ಲಿ ನೀವುಗಳೇ ನನಗೆ ಅಣ್ಣ ತಮ್ಮಂದಿರಿದ್ದ ಹಾಗೆ ಅಲ್ವಾ? ಮತ್ತೆ ಪಾರ್ವತಿನ ನೀನ್ ಕೈ ಹಿಡಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೃಷ್ಣ. ಎಲ್ಲಾರು ನಾನು ಬಂದ. ಕೃಷ್ಣ, ನಿನ್ಗೇನಾದ್ರೂ ದುಡ್ಡು ಕಾಸಿನ ತೊಂದರೆ ಇದ್ರೆ ನನ್ನ ಹತ್ರ ಹೇಳು, ನಾನು ಕೊಡ್ತೀನಿ. ದುಡ್ಡು ಕಾಸಿನ ತೊಂದರೆ ಏನೂ ಇಲ್ಲ ಪುಟ್ಟಣ್ಣವ್ರೆ. ನೀವೆಲ್ಲ ಹಿರಿಯರು, ನೀವುಗಳೇ ಮುಂದಾಗ ನನ್ನ ಕೆಲಸ ಎಲ್ಲ ನಡೆಸ್ಕೊಟ್ರೆ ಸರಿ. ಅದಕ್ಕೇನಪ್ಪ, ಧಾರಾಳವಾಗಲಿ. ನಾಳೆ ನಾಡಿದ್ರಲ್ಲಿ ಒಂದು ಒಳ್ಳೆ ದಿವಸ ನೋಡ್ಬಿಟ್ಟು ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ.
ಏನ್ ಕೃಷ್ಣ? ಅಲ್ಲ ಕೃಷ್ಣಪ್ಪ, ಇವಾಗ್ಲೇ ಹಿಂಗಾಗ್ಬಿಟ್ರೆ ನಾಳೆ ಪಾರ್ವತಮ್ಮ ಮನೆಗೆ ಬಂದ್ಮೇಲೆ ಹೆಂಗಪ್ಪ ನಮ್ ಗತಿ? ಗಂಟ್ಲೆಲ್ಲ ಉಡ್ದೋಗದೆ. ಅಲ್ಲ ನಾ ಹೇಳೋದು. ಆಯ್ತು ಪಾಪಣ್ಣವ್ರೆ, ನಿಮ್ಗೊಂದು ಅರ್ಧ ಕಾಫಿ ತಾನೇ ಬೇಕಾಗಿರೋದು. ಪುಟ್ಟಮ್ಮ ಶಾಸ್ತ್ರ ಮಾಡು. ಪಾರ್ವತಿ ನಮಸ್ಕಾರ ಮಾಡು. ಕೃಷ್ಣ, ನಾಳೆ ನಾಡಿದ್ರಲ್ಲಿ 500 ಹೊತ್ತು ಹೋಗ್ಬಿಟ್ಟು ಮುಹೂರ್ತಕ್ಕೊಂದು ಒಳ್ಳೆ ದಿವಸ ಗುರ್ತು ಹಾಕ್ಸ್ಕೊಂಡು ಬಂದ್ಬಿಡು. ಆಮೇಲೆ ಟೌನ್ಗೆ ಹೋದಾಗ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸ್ಕೊಂಡು ಬಂದ್ಬಿಡೋಣ. ಏನಂತೀಯ ಪಾಪಣ್ಣ? ಅದೇ ಕರೆಕ್ಟು. ಪಾರ್ವತಿ, ಪಾರ್ವತಿ, ನಾನು ಕ್ಷಮಿಸ್ಬಿಡು ಪಾರ್ವತಿ. ಒಂದು ಕ್ಷಣ ನನಗೆ ಸರೋಜಳ ನೆನಪು ಹೀಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು. ಈಗ ನನ್ಗೆ ಬಾಳ್ ಕೊಡೋರು ಯಾರು? ತಪ್ಪು ಮಾಡ್ಬಿಟ್ಟೆ. ನಿನ್ ವಿಷಯದಲ್ಲಿ ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡಿದ್ದು ನೀವು, ಹಾಳಾಗಿದ್ದು ನಾನು. ಈಗ ನನ್ ಗೋಳ್ನ ಯಾರ ಹತ್ರ ಹೇಳಿ, ಹೇಗೆ ಹೇಳಿ? ಏನಣ್ಣ ಬಹಳ ಅಪರೂಪ ಆಗ್ಬಿಟ್ಟಲ್ಲ, ಈ ಕಡೆ ಬರೋದೇ ಬಿಟ್ಬಿಟ್ಟಲ್ವಾ? ಏನ್ ಮಾಡೋದಪ್ಪ, ಕೆಲಸ ಜಾಸ್ತಿ ಗಣಪ. ತಗೋ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಪಾರ್ವತಿ, ಬೆಳಿಗ್ಗೆ ಹಾಲು ಹೊಡೆದೋಯ್ತಮ್ಮ. ಪುಟ್ಟಣ, ಎಷ್ಟು? 30 ಪೈಸೆ. ಪಾರ್ವತಿ, ಹಾಗೇನೆ ಸ್ವಲ್ಪ ಮಧ್ಯಾಹ್ನ ಬೇಗ ತಗೊಂಬಂದು ಕೊಟ್ಬಿಡಮ್ಮ ಹಾಲ.
ಹೊಡೆದೋದ್ಮೇಲೆ ಅದಿನ್ಯಾವ ಕೆಲ್ಸಕ್ಕೆ ಬರುತ್ತೆ ಬಿಸಾಕೆ. ದೇವ್ರು ಒಳ್ಳೇದ್ ಮಾಡ್ದ ಕಣವ್ವ. ಪಾರ್ವತಿ ತಾಯಿಲ್ದೆ ತಬ್ಲಿ ಕಂದ ಹೋದ್ ಮನೆಗೆ ಕಣ್ಣೀರ್ ಹಾಕಿ ಸುಖವಾಗಿ ಬಾಳ್ತಾಳೆ ಅಲ್ವಾ. ಮತ್ತೆ ನಮ್ ಕೃಷ್ಣ ಹಸು ಮಗನಂತ ಹುಡ್ಗ, ಅಂಥವನ್ನ ಕೈ ಹಿಡಿಬೇಕಾದ್ರೆ ನಮ್ ಪಾರ್ವತಿ ಬೋ ಪುಣ್ಯ ಮಾಡಿದ್ಲು. ನಮ್ ಪಾರ್ವತಿ ಏನಾಗವಳೆ, ಎಂತವ್ರು ಕೈ ತೊಳ್ದು ಮುಟ್ಟಂಗವಳೆ. ಅನ್ನಂತ ಮನ್ಸವಳ್ದು ನಾವೇನ್ ನೋಡಿಲ್ವೇ ಸಣ್ಣ ಮಗಿನಿಂದ. ಪಾರ್ವತಿ ಎಲ್ಲೋಗಿದ್ದವ ಈಟೋ ತನಕ? ಹಾಲ್ನೂ ಕರ್ದಿಲ್ಲ, ಇನ್ನೂ ಏಟೊಂದ್ ಕೆಲ್ಸ ಐತೆ. ಎಲ್ಲೋಗೋಳೋ ಏನೋ ಹುಡುಕೊಂಬ ಅಂತ ಲಟ್ಸಿನ್ ಕಳಿಸ್ದೆ. ಹೋಗವ, ಹಸನ ಈಚೆ ಕಟ್ಟಾಕಿ ಹಾಲ್ ಕರ್ಕೊಂಡು ತಗೊಂಡೋಗು.
ಸರ್ ಇವನು ಇವಳು ಪುಸ್ತಕದ ಮೇಲೆ ನಿಂಚಲ್ಲಿ ಹಾಳು ಮಾಡ್ಬಿಟ್ಟ. ಹೌದು, ತಪ್ಪಾಗಿ ಹೋಯ್ತು. ತಗೋ, ಹೊಡಿ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ. ದೇವರು ಸಿಕ್ಕಿದ್ರಿ. ಒಂದ್ ಒಳ್ಳೆ ವಿಷಯ ಹೇಳಿ ತಮ್ಮಿಂದ ಆಶೀರ್ವಾದ ತಗೋಬೇಕಿತ್ತು. ಏನು? ನನಗೆ ಮದುವೆ ಗೊತ್ತಾಗಿದೆ. ಈ ವಿಷಯ ಅವತ್ತೇ ಹೇಳ್ಬೇಕು ಅಂತ ಸ್ಕೂಲಿಗೆ ಬಂದೆ ಮೇಷ್ಟ್ರೆ. ಸ್ಕೂಲ್ ರಜೆ ಆಗಿತ್ತು, ಮನೆಗೆ ಬಂದೆ, ಮನೆ ಬೀಗ ಹಾಕಿತ್ತು. ಸದ್ಯ ತಾವಿಲ್ಲೇ ಸಿಕ್ಕಿದ್ರಲ್ಲ. ತುಂಬಾ ಸಂತೋಷ ಕೃಷ್ಣ. ಹುಡುಗಿ ಪಾರ್ವತಿ ಅಂತ. ಅದೇ ಮೇಷ್ಟ್ರೆ, ನಿಮ್ ಮನೆಗೆ ಹಾಲು ಹಾಕ್ತಾಳಲ್ಲ ಅವಳೇ. ಮೇಷ್ಟ್ರೆ ಕೂಗ್ತಾ ಇದ್ರು, ಹಂಗೆ ಹೋಯ್ತಾ ಇದ್ರಲ್ಲ. ನಾನು ಮನೆಗೆ ಹೋಗ್ಬೇಕಿತ್ತು. ಆಮ್ಯಾಕ್ ಹೋದ್ರಾಯ್ತು, ಬನ್ನಿ ಮೇಷ್ಟ್ರೆ. ಮನೆಯೊಳಗೆ ಅಮ್ಮ ಅವರು ಇಲ್ಲ, ಏನೂ ಇಲ್ಲ. ಕುಂತ್ಕೊಂಡು ಹೋಗಿ. ಕುಂತ್ಕೊಳ್ಳಿ ಮೇಷ್ಟ್ರೆ. ಅಮ್ಮ ಅವ್ರ ಮನೆಯಲ್ಲಿ ಇಲ್ಲ ಅಂತ ನಿನ್ ಹಾಗೆ ಹರಟೆ ಹೊಡಿತಾ ಇದ್ದಾರೆ, ಆಗ್ತದ ಪಾಪಣ್ಣ? ಮಾತ್ ಮನೆ ಕೆಡಿಸ್ತು, ತೂತ್ ಒಲೆನ್ ಕೆಡಿಸ್ತು ಅಂತ ಗಾದೆನೇ ಇದೆಯಲ್ಲ, ಏನ್ ಮೇಷ್ಟ್ರೆ? ಏನಪ್ಪ ಮೇಷ್ಟ್ರು ಮಾತಾಡದೆ ಸುಮ್ಕೆ ಕುಂತ್ಕೊಂಡ್ಬಿಟ್ಟವ್ರೆ ಮೌನವಾಗಿ. ತುಂಬಿದ್ ಕೂಡ ತುಳ್ಕೋಲ್ಲ ಅಂತ ಹೇಳಿಲ್ವೇನೆ? ತಿಳಿವಳಿಕಷ್ಟರ ಲಕ್ಷಣನೇ ಹಾಗೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ. ಹಂಗಂತ ನೀನೇ ನಿಂತ್ಕೊಂಡು ಮಾತಾಡ್ತಿರ್ಬೇಡ. ಮೇಷ್ಟ್ರಿಗೆ ಒಂದ್ ಸ್ಪೆಷಲ್ ಕಪ್ ಕಾಫಿ ಮಾಡ್ಕೊಂಬಾ. ಮೇಷ್ಟ್ರೆ, ನೀವ್ ಅದ್ ಯಾವ ಗಳಿಗೆ ಒಳಗೆ ನಮ್ ಕೃಷ್ಣನ್ಗೆ ಸೈಕಲ್ ಶಾಪ್ ಓಪನ್ ಮಾಡಿದ್ರು, ಅವ್ರ ಅದೃಷ್ಟನೇ ಕುಲಾಯಿಸ್ಬಿಟ್ಟದೆ. ಇವಾಗ ಕಂಕಣ ಬಲ ಬೇರೆ ಕೂಡ ಬಂದದೆ. ಎಲ್ಲ ನಿಮ್ ಕೈಗುಣ ಮೇಷ್ಟ್ರೆ. ಕಾಫಿನೂ ಕುಡಿದ ಹೋಗ್ಬಿಟ್ಟಲ್ಲಪ್ಪ.
ಏನ್ ಕೃಷ್ಣಪ್ಪ ಟೌನ್ ಹೋಗಿದ್ಯಾ? ಹೌದು. ಆ ಲಗ್ನ ಪತ್ರಿಕೆ ಕೊಟ್ಟಿದ್ದಲ್ಲ ಪ್ರಿಂಟ್ ಮಾಡೋದಕ್ಕೆ ತಗೊಂಬಂದಿ ಅದು? ತಂದೆ ಪುಟ್ಟಣ್ಣವ್ರೆ. ಚೆನ್ನಾಗಿದೆಯಲ್ಲ ಅಲ್ಲ? ನನ್ನ ಹೆಸರು ಹಾಕ್ಸ್ಬಿಟ್ಟಿದ್ಯಾ? ನಿಮ್ ಹೆಸರು ಹಾಕ್ತಾ ಇರಕ್ಕಾಗತ್ತೆ ಪುಟ್ಟಣ್ಣವ್ರೆ. ನಿಮ್ಗಳ ಸಹಕಾರದಿಂದ ತಾನೇ ನನ್ನ ಕೆಲಸಗಳೆಲ್ಲ ಸಾಂಗವಾಗಿ ನಡೀತಾ ಇರೋದು. ಅದು ಅಲ್ಲದೆ ಪುಟ್ಟಣ್ಣವ್ರ ಹೆಸರು ಮಾತ್ರ ಮರಿಬೇಡ ಅಂತ ಅಜ್ಜಿ ಒತ್ತಿ ಒತ್ತಿ ಹೇಳಿದ್ರು. ಅದ್ ಯಾವ ದೊಡ್ಡ ವಿಷಯ ತಗೋ. ನೀನ್ ಹೊರಡಪ್ಪ, ಮುಹೂರ್ತಕ್ಕೆ 8 ದಿನ ಬಾಕಿ ಇರೋದು. ಮಾತಿದವರು ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಮತ್ತೆ ನಾನೀಗ ಟೌನ್ಗೆ ಹೋಗಿ ಬರ್ತೀನಿ, ಆಮೇಲೆ ಬಾಕಿ ಕೆಲಸ ಎಲ್ಲ ಒಂದೊಂದಾಗಿ ಮಾಡ್ಬಿಡ್ರಿ. ಎಲ್ಲ ಭಾರ ನಿಮ್ಮೇಲೆ ಹಾಕಿದಿನಲ್ಲ ಪುಟ್ಟಣ್ಣವ್ರೆ. ದೇವರಿದಾನಪ್ಪ, ಅವನೇ ಎಲ್ಲ ನಡೆಸ್ಕೊಡ್ತಾನೆ. ಪಾರ್ವತಿ, ನೋಡು ಲಗ್ನ ಪತ್ರಿಕೆ ಮಾಡ್ಕೊಂಡ್ ಬಂದಿದ್ದೀನಿ. ಏನ್ ಪಾರ್ವತಿ, ಇಷ್ಟ ದಿವಸ ನಾನು ನೋಡ್ತಿದ್ದ ಹಾಗೆ ನೀನು ಸಂತೋಷದಿಂದ ಹತ್ರ ಓಡ್ ಬರ್ತಾ ಇದ್ದೆ. ಇವತ್ ನಾನಾಗಿ ನೀನು ಹುಡ್ಕೊಂಡ್ ಬಂದ್ರು ಮಾತಾಡ್ದೆ ನಿಂತಿದ್ಯಲ್ಲ. ಓ, ಮದ್ವೆ ಹತ್ರ ಬಂತು ಅಂತ ನಾಚಿಕೆನಾ? ಪರವಾಗಿಲ್ವೇ, ನೀನು ನಾಚಿಕೆ ಪುಟ್ಕೊಂತೀಯಲ್ಲ. ಎಷ್ಟೇ ಆಗ್ಲಿ ಹೆಣ್ಣು, ನಾಚಿಕೆ ಸಂಕೋಚ ಎಲ್ಲ ಸಹಜ. ಇಲ್ಲಿ ನೋಡು ಲಗ್ನ ಪತ್ರಿಕೆನ ಹೇಗಿದೆ ಅಂತ. ಚಿಸಿ ಇರು, ನಾನೇ ತೋರಿಸ್ತೀನಿ. ಚೆನ್ನಾಗಿದೆಯಲ್ಲ? ಕೃಷ್ಣಪ್ಪ, ಬಂದೆ ಅಜ್ಜಿ. ಹಾ, ಅಜ್ಜಿ ಹತ್ರ ಕೊಟ್ಟು ಹೋಗಿರ್ತೀನಿ, ಆಮೇಲೆ ನೋಡ್ಕೊ. ಏನು? ಅಲ್ಲ, ಮುಖ್ಯವಾದವ್ರಿಗೆ ಕೊಡಕ್ಕಾಗ್ಲಿವಲ್ಲ ಅಂತ. ಎಲ್ಲಿದ್ರು ಬಂದ್ಬಿಡ್ತಾರೆ ಬಿಡು ಮದುವೆ ಎಷ್ಟೊತ್ತಿಗೆ. ಅಂದ ಹಾಗೆ ಕೃಷ್ಣ, ವಿಷಯ ಗೊತ್ತಲ್ಲ ಅವ್ರಿಗೆ? ಓ, ನಾನು ಅವತ್ತೇ ಎಲ್ಲ ಹೇಳಿದ್ದೀನಿ. ಆದ್ರೆ ಮದ್ವೆ ಇಂಥ ದಿವಸನೇ. ಒಂದ್ ಕೆಲಸ ಮಾಡು, ಈ ಪತ್ರಿಕೆನ ಕಿಟಕಿ ಒಳಗಡೆ ಹಾಕ್ಬಿಡು. ಛೇ, ಲಗ್ನ ಪತ್ರಿಕೆನ ಕೈಯಲ್ಲಿ ಕೊಟ್ರೇನೆ ಮರ್ಯಾದೆ. ಅವರೇ ಊರಲ್ಲಿಲ್ಲ ಅಂದ್ಮೇಲೆ ಪತ್ರಿಕೆ ಒಳಗೆ ಹಾಕಿ ಏನ್ ಪ್ರಯೋಜನ? ಅದು ಸರಿನೇನು, ಆದ್ರೆ ನಾಳೆ ನಮ್ಮೇಲೆ ಒಂದು ಅಪವಾದ ಬರಬಾರ್ದು. ಅವ್ರಿಗೆ ವಿಷಯ ತಿಳಿಸೋಣ ಅಂದ್ರೆ ಬೇರೆ ದಾರಿನೂ ಇಲ್ವಲ್ಲ. ಒಂದ್ ಕೆಲಸ ಮಾಡು, ಈ ಪತ್ರಿಕೆನ ಒಳಗಡೆ ಹಾಕ್ಬಿಡು. ಊರಿಗೆ ಬಂದ ತಕ್ಷಣ ಅವ್ರಿಗೆ ಸಿಕ್ಬಿಡ್ತದೆ. ಸರಿ. ನಡ್ಲೆ ಪಾಪಣ್ಣ ಎಲ್ಲೋದ್ನೋ ಏನೋ ಇವನು, ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ. ಇನ್ನೆಲ್ಲ ಅರ್ಧ ಕಾಪಿಗೆ ನಿಂತನೋ ಏನು? ನಾನೇ ಇಲ್ಲಿದ್ದೀನಿ, ಇನ್ಯಾವನ್ ಕೊಡ್ತಾನ ಅವನ್ಗೆ ಅರ್ಧ ಕಾಪಿನ? ಅಜ್ಜಿ, 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 ಪಾರ್ವತಿ, ಪಾರ್ವತಿ, ನಿನ್ಗೋಸ್ಕರ ಎಂಥ ಸೀರೆ ತಗೊಬಂದಿದ್ದೀನಿ ಗೊತ್ತಾ? 6 ನಕ್ಷತಿಗೆ ಉಟ್ಕೊಳ್ಳೋ ದೊಡ್ಡ ಸೀರೆ. ನೋಡಿಲಿ ಎಷ್ಟು ಚೆನ್ನಾಗಿದೆ ಇದ್ರ ಡಿಸೈನು. ಈ ಸೀರೆ ನೀನು ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೇವೆ ಗೊತ್ತಾ? ನೋಡೋದಕ್ಕೆ 1000 ಕಣ್ಣಿದ್ರು ಸಾಲದು. ಕೃಷ್ಣ, ನಾನು ನೀನೇನ್ ಹೇಳ್ತೀಯ ಅಂತ ನನ್ಗೆ ಗೊತ್ತು. ಇದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಯ್ತು ಅಂತ ತಾನೆ? ಅದಲ್ಲ ಕೃಷ್ಣ, ನೀನೇನು ಹೇಳ್ಬೇಡ, ಸುಮ್ಮನೆ ಇರು. ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಅಲ್ವಾ? ಖರ್ಚಾಗತ್ತೆ, ಆಗ್ಲಿ ಬಿಡು. ಪಾರ್ವತಿ, ಆಚಾರ್ಯ ಹತ್ರ ಒಡವೆ ಮಾಡ್ಸಕ್ ಹಾಕಿದ್ದೀನಿ, ರೆಡಿ ಆಗಿರ್ಬೋದು, ನೋಡ್ತೀನಿ. ಕೃಷ್ಣ, ಆಗಿನಾಗೆ ನನ್ ಕರ್ಕೊಂಡು ಹೋಗ್ದೆ, ಯಾಕೆ ಬಿಟ್ಟು ಹೋದಿಯಮ್ಮ? ಪಾರ್ವತಿ, ಯಾಕವ ಇನ್ನೂ ಇಲ್ಲೇ ನಿಂತಿದ್ಯಾ? ಯಾಕವ ಸಪ್ಪಗಿದ್ಯಾ? ಮೈಯಾಗ ಹುಷಾರಿಲ್ವಾ? ಅಜ್ಜಿ, ನಾನು ಮದ್ವೆ ಆಗೋಲ್ಲ. ಅಯ್ಯೋ ಹುಚ್ಚ ಹುಡುಗಿ, ಹೆಂಗ್ಸಾಗ್ ಹುಟ್ಟಿದ್ಮೇಲೆ ಮದುವೆ ಮಾಡ್ಕೊಳ್ದೆ ಇರಕ್ ಆಯ್ತದೇನವ? ಹುಡುಗ ದೂರದವನಾಗಿದ್ರೆ ಸ್ವಲ್ಪ ಭಯ ಪಡ್ಬೇಕಾದ್ದೆ. ಪಾರ್ವತಿ,
ಎಂಥ ಮನ್ಸವ್ವ ನಿಂದು. ಕೈಲಾಗದೆ ಮುದುಕಿನ, ಏನೂ ಅರಿದೆ ಲಚ್ಚಿನ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಅಳ್ತಿದ್ಯೇನವ್ವ. ಯೋಚನೆ ಮಾಡಬೇಡ ಕಣವ್ವ. ಹಂಗಲ್ಲ ಅಜ್ಜಿ, ನನ್ ಮದ್ವೆ ಬೇಡ. ಅಲ್ಲವ್ವ, ಒಂದಲ್ಲ ಒಂದ್ ದಿವಸ ಗಂಡನ ಮನೆಗೆ ಹೋಗ್ಬೇಕಾದ್ದು ಹೆಣ್ಣಿನ ಕರ್ತವ್ಯ ಅಲ್ಲೇನವ್ವ. ಹೇಗೆ ಹೇಳಿದ್ದೆ ನಿನಗೆ? ನಾನು ಯಾರನ್ನೂ ಮದ್ವೆ ಆಗಲ್ಲ. ಎಲ್ಲ ಹಿಂಗೆಯ. ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಮ್ ನೆನ್ಪೇ ಇರಕ್ಕಿಲ್ಲ. ಕೃಷ್ಣ ಅಂಥವನಲ್ಲ ಕಣವ್ವ. ನಮ್ ಮನೆಗೆ ಒಂದ್ ಗಂಡಿ ಕಾಯ್ತದೆ. ಯೋಚನೆ ಮಾಡ್ಬೇಡ ಕಣವ್ವ. ಇವತ್ತು ಕಾರ್ತಿಕ್ ಸೋಮವಾರ, ಬೇಗ ನೀರು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ. ಹೋಗವ್ವ. ಪಾರ್ವತಿ, ದೇವಸ್ಥಾನಕ್ಕೆ ಹೋಗಿದ್ಯಾ? ಏನ್ ಬಿಡ್ಕೊಂಡೆ ದೇವರಲ್ಲಿ? ನಾನು ಯಾಕೆ ಕಣ್ಣಲ್ಲಿ ಇರು? ಏನೂ ಇಲ್ಲ. ಇದು ಕಾಯಿ ಕೆಟ್ಟೋಗಿದೆ ಅಂತನಾ? ಹೌದು ಹೌದು ಕೃಷ್ಣ. ಕೆಟ್ಟಿದ್ದು ಯಾವುದಕ್ಕೂ ಆಗಲ್ಲ ಪಾರ್ವತಿ. ಹೌದು, ಕೆಟ್ಟಿದ್ದು ಆಗಲ್ಲ. ಕೆಟ್ಟಿದ್ದು ಯಾವುದಕ್ಕೂ ಆಗಲ್ಲ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡ್ಯಾ? ಬೇರೆ ತಗೊಬಂದು ಪೂಜೆ ಮಾಡ್ತಿದ್ರಾಯ್ತು. ನೋಡು, ತಾಳಿ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿಲಿ. ಬೇಡ ಕೃಷ್ಣ, ಬೇಡ. ನನ್ ಮುಟ್ಬೇಡ, ಮುಟ್ಬೇಡ. ಯಾಕೆ ಪಾರ್ವತಿ? ನಿನ್ನೆ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ, ಎಷ್ಟೊಂದು ಕನಸು ಕಟ್ಕೊಂಡಿದ್ದೀನಿ. ನಾಳೆ ನಿನ್ ಮದುವೆ ಆಗೋನು ನಾನು, ನಾನು ಹೆಂಡತಿ ಆಗೋಳು ನೀನು. ನಿನ್ ಮುಟ್ಟೋಷ್ಟು ಹಕ್ಕು ನನಗಿಲ್ವಾ? ನಿನಗೆ ಹಕ್ಕಿದೆ ಕೃಷ್ಣ, ಆದ್ರೆ ಆದ್ರೆ ಆ ಯೋಗ್ಯತೆ ನನಗಿಲ್ಲ. ಯಾಕಿಲ್ಲ? ನಿನ್ನಂಥವ್ಳು ಕೈ ಹಿಡಿಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಪಾರ್ವತಿ. ನಾನು ಎಲ್ಲೋ ಹುಟ್ಟಿದೆ, ಎಲ್ಲೋ ಬೆಳೆದೆ. ಯಾವ ಜನ್ಮದ ಋಣಾನು ಬಂದೋ ಏನೋ, ವಿಧಿ ನಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸ್ತು. ಈಗ ನಿನ್ ಕೈ ಹಿಡಿಯೋದು ನನ್ನ ಭಾಗ್ಯ ಅಲ್ವಾ? ಬೇಡ ಕೃಷ್ಣ, ಬೇಡ. ನನ್ ಕೈ ಹಿಡಿಯುತ್ತ ತಪ್ಪು ಮಾಡ್ಬೇಡ. ಮರ್ತು ಬಿಡು. ಮರೆಯೋದಾ? ಏನ್ ಮಾತಾಡ್ತಾ ಇದೆಯಾ ಪಾರ್ವತಿ? ತಮಾಷೆ ಮಾಡ್ತಾ ಇಲ್ಲ ತಾನೇ? ತಮಾಷೆ ಮಾಡ್ತಾ ಇಲ್ಲ ಕೃಷ್ಣ, ನಿಜ ಹೇಳ್ತಾ ಇದ್ದೀನಿ. ನನ್ ಮದ್ವೆ ಆಗೋ ಆಸೆ ಬಿಟ್ಬಿಡು. ಯಾಕೆ ಹುಚ್ಚುಚ್ಚ ಮಾತಾಡ್ತಿದ್ಯಾ ಪಾರ್ವತಿ? ಮದ್ವೆ ಹತ್ರ ಬಂತು, ಲಗ್ನ ಪತ್ರಿಕೆ ಎಲ್ಲ ಹಂಚಿಬಿಟ್ಟಿದ್ದೀನಿ. ಇಷ್ಟೊಂದು ಏರ್ಪಾಟ್ ಮಾಡ್ಕೊಂಡ್ಮೇಲೆ ಮದ್ವೆ ಆಸೆನೆ ಮರ್ತು ಬಿಡು ಅಂತಿದ್ಯಲ್ಲ. ಈ ಮಾತು ಹೇಳೋಕೋಸ್ಕರನೇ ನೀನು ನನ್ನಲ್ಲಿ ಇಷ್ಟೊಂದು ಆಸೆ ಹುಟ್ಟಿದ್ಯಾ ಪಾರ್ವತಿ? ಅವತ್ ನೀನೇ ಆ ಹೂ ಕೊಟ್ಟೆ, ನಿನ್ನ ಪ್ರೀತಿ ಮನಸ್ಸನ್ನ ನನಗೆ ಒಪ್ಪಿಸ್ದೆ. ಇವತ್ತು ಅದೇ ಮನಸ್ಸನ್ನ ಮುರಿತಾ ಇದೆಯಲ್ಲ, ಇದು ಸರಿನಾ ಪಾರ್ವತಿ? ಕೃಷ್ಣ, ಇಷ್ಟೊಂದು ಆಸೆ ಇಟ್ಕೊಂಡಿರೋ ನಿನ್ ಮನಸ್ಸನ್ನ ಮುರಿಬಾರ್ದು ಅಂತಾನೆ ಎಷ್ಟು ದಿನ ನಿನ್ಗೆ ನಾನು ಹೇಳಕ್ಕಾಗ್ಲಿಲ್ಲ ಕೃಷ್ಣ, ಹೇಳಕ್ಕಾಗ್ಲಿಲ್ಲ. ನನ್ನಿಂದ ನೀನ್ ದೂರ ಆಗೋದಾದ್ರೆ ನಾನಂತೂ ಖಂಡಿತ ಬದುಕಿರೋಲ್ಲ. ಹಾಗನ್ಬೇಡ ಕೃಷ್ಣ, ನೀನ್ ಬದುಕಿರ್ಲೇಬೇಕು. ಸಾಯೋದಾದ್ರೆ ನಾವು ಬಯಸುವಂತ ತಪ್ಪನ ನೀನೇನ್ ಮಾಡಿದೀಯ ಹೇಳು? ಹೇಗೆ ಹೇಳಿ ಕೃಷ್ಣ, ನಾನು ನಾನು ಕೆಟ್ಟಿದ್ದೀನಿ. ಹೌದು, ನಿಜವಾಗ್ಲೂ ನಾನು ಕೆಟ್ಟಿದ್ದೀನಿ. ಬೇಡ ಬೇಡ ಪಾರ್ವತಿ, ಹಾಗೆಲ್ಲ ಹೇಳ್ಬೇಡ. ನೀನ್ ನನ್ ಮದುವೆ ಮಾಡ್ಕೊಳ್ತಿದ್ರು ಚಿಂತೆ ಇಲ್ಲ, ಆದ್ರೆ ಕೆಟ್ಟ ಹೋಗಿದ್ದೀನಿ ಅಂತ ಮಾತ್ರ ಹೇಳ್ಬೇಡ. ಸುಳ್ಳಲ್ಲ, ನಾನ್ ಕೆಟ್ಟಿರೋದು ಸತ್ಯ. ನಾನಾಗೆ ಕೆಡ್ಲಿಲ್ಲ, ಆದ್ರೆ ಆ ಸಮಯದಲ್ಲಿ ನನ್ ಮಾನ ಕಾಪಾಡ್ಕೊಳಕ್ಕೂ ನನ್ನಿಂದ ಆಗ್ಲಿಲ್ಲ. ಇಷ್ಟಾದ್ಮೇಲೂ ಮದ್ವೆ ಆಗಿ ನಿಂಗ್ ಮೋಸ ಮಾಡಕ್ಕೆ
ನಂಗಿಷ್ಟ ಇಲ್ಲ ಕೃಷ್ಣ, ನಂಗಿಷ್ಟ ಇಲ್ಲ. ಹಾಗಾದ್ರೆ ಇಷ್ಟು ದಿವಸ ನೀನ್ ಯಾಕೆ ಹೇಳಿಲ್ಲ? ನಿನ್ ಕೆಡ್ಸೋರು ಯಾರು ಹೇಳು. ಅದನ್ನೆಲ್ಲ ಕೇಳ್ಬೇಡ ಕೃಷ್ಣ, ನಾನು ಹೇಳಲ್ಲ. ನೀನ್ ಹೇಳ್ತಿದ್ರೆ ನಾನ್ ಬಿಡಲ್ಲ, ನೀನ್ ಹೇಳಲೇಬೇಕು. ಹೇಳಲ್ಲ, ನಾನು ಹೇಳಲ್ಲ. ಯಾಕೆ ಹೇಳಲ್ಲ? ನೀನ್ ಹೇಳ್ತಾ ಇದ್ರೆ ನೀನೆಲ್ಲ ಕೊಂದು ಹಾಕ್ತೀನಿ. ಯಾರು ಹೇಳು. ನಾನು ಅವಳನ್ನ ಯಾಕೆ ಕೊಲ್ಲೋಕ್ ಹೋಗ್ತೀಯ? ನನ್ ಕೊಂದ್ಬಿಡು. ಈ ಹೇಸಿಗೆ ಜನ್ಮ ಹೊತ್ತು ಬದುಕಿರೋದಕ್ಕಿಂತಲೂ ಸಾಯೋದೇ ಮೇಲು. ನಾನು ಮಾಡಿದ ತಪ್ಪಿಗೆ ನನ್ನ ಮೇಲೆ ನನಗೇ ಹೇಸಿಗೆ ಬಂದ್ಬಿಟ್ಟಿದೆ. ನಾನು ಮಾಡಿದ ಪಾಪಕ್ಕಾಗಿ ನನ್ನ ಹೆಂಡತಿ ಈ ಮಗುವನ್ನು ಬಿಟ್ಟು ನನ್ನ ಅನಾಥನಾಗಿ ಮಾಡ್ಬಿಟ್ಟು ಹೋಗ್ಬಿಟ್ಲು. ನನಗಿಷ್ಟೇ ಶಿಕ್ಷೆ ಸಾಲದು ಕೃಷ್ಣ. ಅದಕ್ಕೆ ಈ ಹಳ್ಳಿಯವರೆಲ್ಲ ಸೇರಿ ನನಗೆ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸ್ಬೇಕು ಅಂತಲೇ ಬಂದಿದ್ದೀನಿ. ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆಯುವುದು, ಯಾವ ಬೀದಿಯ ತುದಿಯೆಲ್ಲೋ ಹೋಗದೆ ತೀರದು, ವಿಧಿ ಬಂದು ಕರೆಯಲು ದೈವದ ಎದೆ ಬರಿ ಕಲ್ಲೋ, ದೈವದ ಎದೆಯು ಬರಿ ಕಲ್ಲೋ. ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆಯುವುದು,
ಯಾವ ಬಿದಿಯ ತುದಿಯಲ್ಲೋ ತುದಿಯಲ್ಲೋ